ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಬಜೆಟ್ ಮತ್ತು ಆರ್ಥಿಕ ಸಮೀಕ್ಷೆ ಇದರ PDF ತುಂಬಾ ಜನ ಕೇಳ್ತಾರೆ. ಈ ವಿಡಿಯೋದಲ್ಲಿ ನಾನು ಇವತ್ತು ಎಕನಾಮಿಕ್ ಸರ್ವೆ ಮಾಡ್ತಾ ಇರ್ತಕ್ಕಂಥದ್ದು ಕೊನೆಯ ಪಾರ್ಟು. ಸೊ ಇದನ್ನ ಕಂಪ್ಲೀಟ್ ಮಾಡ್ತೀನಿ. ಅಂಡ್ ಇದ್ರ ಬಗ್ಗೆ ಮಾತಾಡಿದ್ರೆ ಬಜೆಟ್ ಅಂಡ್ ಇದಕ್ಕೆ PDF ಏನು ಕೇಳ್ತಾ ಇದ್ರಿ. ಸೊ ನಾನು ಅದಕ್ಕೆ ಲಿಂಕ್ ಕೊಡೋಣ ಅಂತ ಅನ್ಕೊಂಡೆ, ಬಟ್ UPI ಸಮ್ ಇಶ್ಯೂಸ್ ಆಗ್ತಾ ಇದೆ. ಹಾಗಾಗಿ ಆಸ್ ಯೂಶುವಲ್ 99 ರುಪೀಸ್ ಪರ್ PDF ನಮ್ಮ ಅಕೌಂಟ್ಗೆ ನೀವು ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಮ್ಮ ಇಮೇಲ್ ಅಥವಾ ನಮ್ಮ ವಾಟ್ಸಪ್ ನಂಬರ್ಗೆ ನಿಮಗೆ ಅಲ್ಲೇ ಡೈರೆಕ್ಟಾಗಿ ಕಳಿಸ್ಕೊಡ್ತೀವಿ. ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಮಾಡಿದ್ರೆ ನಿಮ್ಮ UPI ಅಥವಾ ಪೇಮೆಂಟ್ ಆ್ಯಪಲ್ಲಿ ಮಾಡ್ಬೋದು ಸ್ನೇಹಿತರೆ. ಓಕೆ, ಸೊ ಇದ್ರ ಎರಡೂ ಇರುತ್ತೆ. ಕರ್ನಾಟಕದ ಕಂಪ್ಲೀಟ್ ಏನೋ ಬಜೆಟ್ ಮತ್ತು ಆರ್ಥಿಕ ಸಮೀಕ್ಷೆ ಅಪ್ಕಮಿಂಗ್ ಎಲ್ಲ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಓಕೆ, ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ರದ್ದು ಹಾಕಿರ್ತೀನಿ. ಏನೋ ಅಕೌಂಟ್ ಡೀಟೇಲ್ಸ್ ಆ್ಯಂಡ್ ಆಲ್, ಅಥವಾ ನಮ್ಮ ವಾಟ್ಸಪ್ ನಂಬರ್ಗೂ ಮಾಡಿ, ಕಾಲ್ ಮಾಡಿಬಿಡಿ, ವಾಟ್ಸಪ್ ಮಾಡಿ. ಆ್ಯಂಡ್ ಎಕನಾಮಿಕ್ ಸರ್ವೆ ನಾವೇನು ಮಾಡ್ತಾ ಇದೀವಿ, ಈ PDF ತಗೋಬೇಕು ಅಂತಿದ್ರೆ ತುಂಬಾ ಜನ ಕೇಳ್ತಾ ಇದ್ರಿ ಅಂತ ಅಷ್ಟೇ. ಅದನ್ನ ಒಂದು ಇದನ್ನ ರೆಡಿ ಮಾಡಿ ಕೊಡ್ತಾ ಇರ್ತಕ್ಕಂಥದ್ದು. ಅದರ್ವೈಸ್ ನಮ್ಮ ಪ್ಲೇಲಿಸ್ಟ್ಗೆ ಹೋಗ್ಬಿಟ್ರೆ ನಿಮಗೆ ಎಲ್ಲ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ್ದು ಎಲ್ಲ ಎಕನಾಮಿಕ್ ಸರ್ವೆ ಮತ್ತೆ ಇದು ವಿಡಿಯೋ ಸಿಗುತ್ತೆ. PDF ಬೇಕನ್ನೋ ತಗೊಳ್ಳಿ. ಅಂಡ್ ಇಲ್ಲಿ ಎಕನಾಮಿಕ್ ಸರ್ವೆಲಿ ಟೋಟಲ್ 13 ಚಾಪ್ಟರ್ ಇದೆ. ಎಲ್ಲ ಚಾಪ್ಟರ್ ಕಂಪ್ಲೀಟ್ ಮಾಡಿದ್ವಿ ಎಕ್ಸೆಪ್ಟ್ ಇದೆರಡು ಬಿಟ್ಟು. ಇದೆರಡನ್ನ ಟುಡೇಸ್ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡಿ, ಸೊ ಎಕನಾಮಿಕ್ ಸರ್ವೆನ ಕಂಪ್ಲೀಟ್ ಮಾಡ್ತೀವಿ. ಸೊ ಇದೆಲ್ಲ ಆಲ್ರೆಡಿ ವಿಡಿಯೋ ನಂಬರ್ 1 ಅಲ್ಲಿ 3 ಕಂಪ್ಲೀಟ್ ಮಾಡಿದ್ವಿ. ವಿಡಿಯೋ ನಂಬರ್ 2, ಓಕೆ, ಇದು ನಂಬರ್ 1 ವಿಡಿಯೋದಲ್ಲಿದೆ. ನಂಬರ್ 2 ಈ 3 ಟಾಪಿಕ್ ಕವರ್ ಮಾಡಿದ್ವಿ. ನಂಬರ್ 3, ಓಕೆ, ಇದನ್ನ ಕವರ್ ಮಾಡಿದ್ವಿ. ಓಕೆ, ನಂಬರ್ 5 9ನೇ ಟಾಪಿಕ್ಕು ಮತ್ತೆ 13ನೇದು ನಂಬರ್ 5 ಒಟ್ಟಿಗೆ ಮಾಡಿದೀವಿ. ಯಾಕೆ ಅಂತ ವಿಡಿಯೋದಲ್ಲಿ ಹೇಳಿದ್ವಿ. ಇದು 4. ಇನ್ನು ಆರ್ಥಿಕ ಮೂಲಭೂತ ಕರ್ತವ್ಯ, ಇದು ದೊಡ್ಡ ಚಾಪ್ಟರ್ ಆಗಿರೋದ್ರಿಂದ ಇದು 5ನೇದು. ಅಂಡ್ ದಿಸ್ ಈಸ್ 6th ಒನ್, ಮಾನವ ಅಭಿವೃದ್ಧಿ ಮತ್ತು ಕರ್ನಾಟಕದ ಉತ್ತಮ ಆಡಳಿತ. ಸೊ 6 ಕಂಪ್ಲೀಟ್ ಆಗುತ್ತೆ ಇವತ್ತು ವಿಡಿಯೋ ಸರಣಿ. ವಿಡಿಯೋ ಸರಣಿನೇ ಸಾಕು ಅಂದ್ರೆ ನೋಡ್ಕೋಬಹುದು, ಬೇಕು ಅಂದ್ರೆ PDF ತಗೋಬಹುದು ಸ್ನೇಹಿತರೆ. ಸೊ ಬಂದು ಹಂಗಾರೆ ತಡ ಮಾಡೋದು ನಾನು. ಮಾನವ ಅಭಿವೃದ್ಧಿ ಅಂದ್ರೆ ನಿಮ್ಗೊಂದು ಹೋಮ್ವರ್ಕ್ ಸರ್. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ HDI ಯಾರು ಬಿಡುಗಡೆ ಮಾಡ್ತಾರೆ, ನಿಮ್ಗೆ ಹೋಮ್ವರ್ಕ್. ಓಕೆ, ಯಾರು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಬಿಡುಗಡೆ ಮಾಡೋದು ಕಮೆಂಟ್ ಸೆಕ್ಷನ್ ಮಾಡಿ, ಕಮೆಂಟ್ ಮಾಡಿ. ಯೂಶಲಿ ನಾವು ಹ್ಯೂಮನ್ ಡೆವಲಪ್ಮೆಂಟ್ ಅಲ್ಲಿ ಏನ್ ನೋಡ್ತೀವಿ, ಅವರ ಶಿಕ್ಷಣ, ಆರೋಗ್ಯ ಅಂದ್ರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಕರಿತೀವಲ್ಲ, ಜೀವನ ಎಷ್ಟು ವರ್ಷ ತನಕ ಬದುಕಿರ್ತಾರೆ, ಯಾರೋ ಎಷ್ಟು ಖುಷಿಯಾಗಿದ್ದಾರೆ, ಅವರ ಆರ್ಥಿಕತೆ ಏನು, ಇದ್ರ ಮೇಲೆ ನಾವು ಹೇಳ್ತೀವಿ. ಅದನ್ನ ಇಂಡಿಕೇಟರ್ಸ್ ಅಂತ ಕರಿತೀವಲ್ಲ ಸರ್. ಹಂಗೆ ಮಾನವ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಏನಿರಬೇಕು, ಶಿಕ್ಷಣ ಇರಬೇಕು, ಆರೋಗ್ಯ ಇರಬೇಕು, ಸಮಾಜದಲ್ಲಿ ಅವರ ಸ್ಥಾನಮಾನ ಹೆಂಗಿರುತ್ತೆ, ಮತ್ತೆ ಜೊತೆಗೆ ಇದರಲ್ಲಿ ನಾವು ಹೆಂಗೆ ಇದನ್ನ ನಾವು ನೋಡ್ಕೊಂಡು ಬರ್ತೀವಿ. ಓಕೆ, ಒಂದ್ ಕಡೆ ಶಿಕ್ಷಣ, ಆರೋಗ್ಯ, ಅವರ ಆರ್ಥಿಕತೆ ಜೊತೆಗೆ ಇಲ್ಲಿ ಹೆಂಗೆ ಅವ್ರನ್ನ ತರ್ತೀವಿ ಮುಂದೆ ಅಂತ. ಈಗ ಫಾರ್ ಎಕ್ಸಾಂಪಲ್ ತುಂಬಾ ಹಿಂದುಳಿದವರು ಇರ್ತಾರೆ ಅಂದ್ರೆ ಈ ಒಂದು ಚಾಪ್ಟರ್ ಅಲ್ಲಿ ಪರಿಶಿಷ್ಟ ಜಾತಿ, ಪಂಗಡ, ಮಹಿಳಾ, ಓಕೆ, ಮಕ್ಕಳು, ಇವ್ರನ್ನ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರ, ಹಿಂಗೆ ಇಂಥವ್ರನ್ನ ನಾವು ಹೆಂಗೆ ರಕ್ಷಣೆ ಮಾಡ್ತೀವಿ, ಹೆಂಗೆ ಲಿಂಗ ಅಸಮಾನತೆ ಮುಖಾಂತರ ಮಾನವ ಅಭಿವೃದ್ಧಿ ಮಾಡ್ತೀವಿ ಅಂತ ಈ ಒಂದು ಚಾಪ್ಟರ್ ಹೇಳ್ತಾ ಹೋಗುತ್ತೆ. ಈ ಅಂದ್ರೆ ಈ ಎಕನಾಮಿಕ್ ಸರ್ವೆ ಲಾಸ್ಟ್ ಇಯರ್ 2025 26ರಲ್ಲಿ 24 ಕಂಪೇರ್ ಮಾಡ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ, ಇಷ್ಟು ಡೆವಲಪ್ ಆಗಿದೀವಿ, ಇದಾಗಿದ್ದೀವಿ ಅಂತ. ಸೊ ಹಾಗಾಗಿ ಇಂಪಾರ್ಟೆಂಟ್. ಇನ್ನು ಕರ್ನಾಟಕದಲ್ಲಿ ನಾವು ಮಾನವ ಅಭಿವೃದ್ಧಿ ಕರ್ನಾಟಕದ್ದು ಅಂತ ನೋಡಿದಾಗ 1999 ಅಲ್ಲಿ ನಾವು ಎಷ್ಟು ಇದ್ದಿದ್ದು ಈಗ 0.64, ಅಂದ್ರೆ ಅದರ ಒಂದು ವ್ಯಾಲ್ಯೂ ಅಂಕ ಜಾಸ್ತಿ ಆಗ್ತಾ ಇದೆ. ಎಲ್ಲದರಲ್ಲೂ ಆರೋಗ್ಯ, ಶಿಕ್ಷಣ, ಆದಾಯ, ಈ ಮೂರಲ್ಲೂ ಕೂಡ ನಾವು ಹೆಚ್ಚಿಗೆ ಬರ್ತಾ ಇದೀವಿ. ರಾಷ್ಟ್ರದಲ್ಲಿ ಕರ್ನಾಟಕ 10ರಿಂದ 11 ಈ ತರ ಒಂದು ಆಸುಪಾಸಲ್ಲೇ ಇದೆ. ನಾನು ರ್ಯಾಂಕ್ಗಳು ತೋರಿಸ್ತೀನಿ, ಐ ವಿಲ್ ಶೋ ಯು ದ ರ್ಯಾಂಕ್. ಇಲ್ಲಿ ನೋಡ್ಬೋದು ನೀವು, ಕರ್ನಾಟಕ ಈಸ್ 2015 ಹೋಲ್ಸ್ಕೊಂಡ್ರೆ 8 ಇತ್ತು, 2005ಕ್ಕೆ 10 ಇತ್ತು, ಈಗ 11 ಇದೆ 2022 ಒಂದು ಸೂಚ್ಯಾಂಕದ ಪ್ರಕಾರ. ಓಕೆ, ಭಾರತದ ಪ್ರಮುಖ ರಾಜ್ಯಗಳ ಮಾನವ ಅಭಿವೃದ್ಧಿ ಸೂಚ್ಯಾಂಕ ನೋಡೋದಾದ್ರೆ. ಅಂಡ್ ಇದರ ಪ್ರಮುಖವಾಗಿ ಯಾವ ಆಯಾಮಗಳು ಇಂಡಿಕೇಟರ್ಸ್, ಆರೋಗ್ಯ, ಶಿಕ್ಷಣ, ಜೀವನ ಮಟ್ಟ. ಆರೋಗ್ಯ ಅಂದ ತಕ್ಷಣ ಅವರ ಜೀವನಾಯುಷ್ಯ ಎಷ್ಟು, ಅಂದ್ರೆ ಅವರ ಆರೋಗ್ಯ ಚೆನ್ನಾಗಿರಬೇಕು ಅಂದ್ರೆ ಮೆಡಿಕಲ್ ಫೆಸಿಲಿಟಿ ಚೆನ್ನಾಗಿರಬೇಕು. ಅವ್ರ ಶಿಕ್ಷಣ, ಅವ್ರು ಎಷ್ಟು ವರ್ಷಗಳ ಕಾಲ ಮಾಡಿದ್ದಾರೆ, ಸರಾಸರಿ ಶಾಲಾ ವರ್ಷಗಳೆಷ್ಟು, ಆ ತರ. ಜೀವನ ಮಟ್ಟ ಅಂದ್ರೆ ಅವರ ತಲಾ ವರಮಾನ ಹೆಂಗಿದೆ, ಸೊ ಅದ್ರ ಮೇಲೆ ಜೀವನ ಮಟ್ಟ ಅಳಿತಕ್ಕಂಥದ್ದು. ಸೊ ಇದು ಬಂದು ನಮ್ಮ HDI ನ ಮೌಲ್ಯ ಅಂತಂದ್ರೆ ವಿಶ್ವಸಂಸ್ಥೆ ಏನು ಒಂದಷ್ಟು ಕನಿಷ್ಠ ಅಂದ್ರೆ ಎಷ್ಟು, ಗರಿಷ್ಠ ಅಂದ್ರೆ ಎಷ್ಟು ಅಂತ ಅಂಕ ಕೊಟ್ಟಿರುತ್ತಲ್ಲ, ಆ ಒಂದು ಅಂಕ ಕೊಟ್ಟಿರೋದು. ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಮಗ್ ಬೇಕಾಗಿರೋದು ಇಂಡಿಕೇಟರ್ಸ್ ಇದು ನೋಡ್ಕೊಳ್ಳಿ ಸಾಕು. ಓಕೆ, ಇನ್ನು ನಮ್ಮ ರಾಜ್ಯಕ್ಕೆ ಬರ್ತೀವಿ. ಯಾಕಂದ್ರೆ ಇದಕ್ಕೆ ರಾಜ್ಯದ ಎಕನಾಮಿಕ್ ಸರ್ವೆ, ಭಾರತದ ಬಗ್ಗೆ ಜಾಸ್ತಿ ಓದಕ್ಕೆ ಹೋಗ್ಬಾರ್ದು. ರಾಜ್ಯದಾಗಿರೋದ್ರಿಂದ ನಿಮ್ಗೆ ಭಾರತದ ಬಗ್ಗೆ ಭಾರತದ ಎಕನಾಮಿಕ್ ಸರ್ವೆ ಸಪರೇಟ್ ಇದೆ. ಸೊ ರಾಜ್ಯದ ಬಗ್ಗೆ ಆಗಿರೋದ್ರಿಂದ ಇಲ್ಲಿ ನೋಡೋದಾದ್ರೆ ಜಿಲ್ಲಾ ಮಟ್ಟದಲ್ಲಿ ಅಸಮಾನತೆ ಏನಿದೆ ಅಂತ ನೋಡೋದಾದ್ರೆ, ಯಾವುದು ಜಿಲ್ಲಾದಲ್ಲಿ ಅತ್ಯಂತ ಹೆಚ್ಚು ಮಾನವ ಅಭಿವೃದ್ಧಿ ಹೊಂದಿರೋದನ್ನು ಬೆಂಗಳೂರು ನಗರ ಫಸ್ಟ್ ಬರುತ್ತೆ. ಓಕೆ, ಆಮೇಲೆ ದಕ್ಷಿಣ ಕನ್ನಡ ಸೆಕೆಂಡ್ ಬರುತ್ತೆ, ಚಿಕ್ಕಮಗಳೂರು 3 ಬರುತ್ತೆ, ಆಮೇಲೆ ಉಡುಪಿ 4ನೇದು ಬರುತ್ತೆ.
ಕೊನೆ ಲಾಸ್ಟ್ ಅಲ್ಲಿ ಯಾವ್ದಿದೆ ಅಂದ್ರೆ ಯಾದಗಿರಿ ಲಾಸ್ಟ್ ಅಲ್ಲಿ ಬರುತ್ತೆ ಸ್ನೇಹಿತರೆ, ಲಾಸ್ಟ್ ಇದು. ಆಮೇಲೆ ಕಲಬುರಗಿ, ರಾಯಚೂರು, ಇದು ಕೊನೆಯ ಒಂದು ಇಲ್ಲಿರ್ತಕ್ಕಂಥ. ನೋಡಿ ಇಲ್ಲಿ ನೋಡಿದ್ರೆ ತುಂಬಾ ವ್ಯತ್ಯಾಸಗಳಿವೆ ಅಂಕಗಳಲ್ಲಿ ನಾವು ನೋಡ್ಬೋದು. ಅಂದ್ರೆ ಅಸಮಾನತೆ ಸ್ಪಷ್ಟವಾಗಿದೆ ಜಿಲ್ಲಾ ಮಟ್ಟದಲ್ಲಿ. ಇವನ್ ತಾಲೂಕು ಮಟ್ಟದಲ್ಲೂ ಅಷ್ಟೇ. ನಮ್ಮ ತಾಲೂಕಲ್ಲಿ ನಂಬರ್ 1 ಯಾವ ತಾಲೂಕು ಅಂದ್ರೆ ಮಂಗಳೂರು ತಾಲೂಕು ಬರುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲೂಕು ನಂಬರ್ 1 ತಾಲೂಕು ಬರುತ್ತೆ. ಅದಾದ್ಮೇಲೆ ನಿಮಗೆ ಬೆಂಗಳೂರು ದಕ್ಷಿಣ ಅಂತ ಏನ್ ಕರಿತೀವಿ. ಸೊ ಅದನ್ನು ನಾನು ಎಲ್ಲ ರ್ಯಾಂಕ್ ಕೊಡ್ತೀನಿ ನಾನು ನಿಮ್ಗೆ. ಐ ವಿಲ್ ಶೋ ಯು ದ ರ್ಯಾಂಕ್. ಓಕೆ, ಇಲ್ಲಿದೆ ನೋಡಿ, ಇಲ್ಲಿ ನೋಡಿ, ಇದು ರಾಜ್ಯದಾಯ್ತು. ಓಕೆ, ರಾಜ್ಯದಲ್ಲಿ ನಮ್ಮ ರ್ಯಾಂಕು ಇದೊಂಚೂರು ಕಂಪೇರ್ ಮಾಡ್ಬಿಡ್ತೀನಿ, ಆಮೇಲೆ ಬರ್ತೀನಿ ನಾನು ತಾಲೂಕಿಗೆ. ಇಲ್ಲಿ ನೋಡಿ, ರಾಜ್ಯದಲ್ಲಿ ನಾವು 10 8 ಆಯ್ತು, 11 ಆಯ್ತು, ಫೈನ್. ಅಂದ್ರೂ ಇಲ್ಲಿ ಏನ್ ಹೇಳ್ತಾರೆ, ನಾವು ಎಷ್ಟು ಸುಧಾರಿಸಿದೀವಿ ಅನ್ನೋದಕ್ಕೆ. ಫಾರ್ ಎಕ್ಸಾಂಪಲ್ ಫಸ್ಟ್ ರ್ಯಾಂಕ್ ಯಾವುದು? ಡೆಲ್ಲಿ ನೋಡಿ 2005 ನೋಡಿ 0.75 ಇದೆ, 0.83 ಇದೆ ಅದರ ಮೌಲ್ಯ. ಓಕೆ, ವ್ಯಾಲ್ಯೂಸ್ ಅಂತ ಏನ್ ಕರಿತೀವಿ, ಮೌಲ್ಯ ಅದೇನ್ ಕರಿತೀವಿ, ಅಂಕಗಳು ಅಂತ ಏನ್ ಕರಿತೀವಿ. ಇದು ನೋಡಿ ಡಿಕ್ರೀಸ್ ಆಗ್ತಾ ಇದೆ. ರ್ಯಾಂಕ್ ಅಷ್ಟೇ ಇದೆ, ಬಟ್ ಡಿಕ್ರೀಸ್ ಆಗ್ತಾ ಇದೆ. ಬಟ್ ಇಲ್ಲಿ ಹೇಳೋದು ಎಕನಾಮಿಕ್ ಸರ್ವೆಲಿ. ಓಕೆ, ನಮ್ಮ ಕರ್ನಾಟಕದ ಅಂಕಗಳು ನೋಡಿ ಇನ್ಕ್ರೀಸ್ ಆಗ್ತಾ ಇದೆ. ರ್ಯಾಂಕ್ ಡಿಫ್ರೆನ್ಸ್ ಇರ್ಬೋದು. ಈಗ 2015 0.611 ಇದ್ದು, ಈಗ 0.644 ಇದೆ. ಓಕೆ, ಈಗ ಸೆಕೆಂಡ್ ರ್ಯಾಂಕ್ ಕೇಳೋದು ಅಷ್ಟೇ. 0.69 ಇದೆ, 0.7 ಇದೆ, ಇಲ್ಲಿ 0.9 ಇತ್ತು, ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆ, ಈ ತರ. ಬಟ್ ನಮ್ದು ಹಂಗಲ್ಲ, ನಿರಂತರವಾಗಿ ಇನ್ಕ್ರೀಸ್ ಆಗ್ತಾ ಇದೀವಿ ಕಂಪೇರಿಟಿವ್ಲಿ ಫಸ್ಟ್ ಅಂಡ್ ಸೆಕೆಂಡ್ ರ್ಯಾಂಕ್ ರಾಜ್ಯಗಳಿಗೆ ಅಂತ ಕೂಡ ಇಲ್ಲಿ ಹೇಳ್ತಾ ಹೋಗುತ್ತೆ ಎಕನಾಮಿಕ್ಸ್ ಸರ್ವೆ. ಇನ್ನು ಜಿಲ್ಲೆ ಅಂತ ಬಂದ್ರೆ ನಾನು ಆಲ್ರೆಡಿ ಹೇಳಿದೆ, ಬೆಂಗಳೂರು ನಂಬರ್ 1 ಇದೆ. ಓಕೆ, ಸೆಕೆಂಡ್ ದಕ್ಷಿಣ ಕನ್ನಡ, ಥರ್ಡ್ ಚಿಕ್ಕಮಗಳೂರು, 4 ಉಡುಪಿ, 5 ಕೊಡಗು, 6 ಮಂಡ್ಯ, 7 ಬೆಂಗಳೂರು ಗ್ರಾಮಾಂತರ, ರಾಮನಗರ, ಈ ತರ ನೋಡ್ತಾ ಹೋದ್ರೆ 14 ಮೈಸೂರು, 15 ಹಾಸನ. ಸೊ ಈ ತರ ಹೋಗ್ತಾ ಹೋಗ್ತದೆ. ಸೊ ಇದನ್ನು ಕೂಡ ನಾವು ಬೇರೆ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ನಾವು ಮುಂದೆ ಇದೀವಿ ಅಂತ ಕೂಡ ಇಲ್ಲಿ ಕೊಟ್ಟಿದ್ದೀನಿ ನಾನು. ಈಗ ಫಾರ್ ಎಕ್ಸಾಂಪಲ್ ದಕ್ಷಿಣ ಕನ್ನಡ ಜಿಲ್ಲೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಮ್ಮ ರಾಜ್ಯಕ್ಕೆ 2 ಇದೆ, ಅದು ಪಂಜಾಬ್ ರಾಜ್ಯಕ್ಕಿಂತ ನಮ್ಗೆ ಜಾಸ್ತಿ ಇದೆ ಅಂತ ಹೇಳಕ್ ಹೋಗ್ತಾ ಇದ್ದಾರೆ. ಅಂದ್ರೆ ಬೇರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿ ಹೇಳ್ತಾ ಇದ್ದಾರೆ ಇಲ್ಲಿ. ಇನ್ನು ಇದು ಬಿಟ್ರೆ ಮಾನವ ಅಭಿವೃದ್ಧಿ ಸೂಚಕದ ತಾಲೂಕುಗಳು ನಾನು ಹೇಳಿದೆ. ಮೊದಲನೇ ತಾಲೂಕು ಯಾವುದು ಅಂದ್ರೆ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕು. ಬೆಂಗಳೂರು ದಕ್ಷಿಣ ಸೆಕೆಂಡ್ ಬರುತ್ತೆ. ಮೂರನೇದು ಬೆಂಗಳೂರು ಗ್ರಾಮಾಂತರದ ನೆಲಮಂಗಲ ಬರುತ್ತೆ. ದಕ್ಷಿಣ ಕನ್ನಡದ ಸುಳ್ಯ 4ನೇ ತಾಲೂಕು ಬರುತ್ತೆ. ಬಂಟ್ವಾಳ, ಭಟ್ಕಳ, ತುಮಕೂರು. ಸೊ ಈ ತರ ಎಲ್ಲ ಹೋಗ್ತದೆ. ಅಂದ್ರೆ ಇದು ಟಾಪ್ ತಾಲೂಕುಗಳು. ಇದು ಬಾಟಮ್, ಕೆಳಗಡೆ ಇರತಕ್ಕಂಥ ಬಾಟಮ್ ತಾಲೂಕುಗಳು ಯಾವುದು ಅಂತಕ್ಕಂಥದ್ದು. ಅತ್ಯಂತ ಕೆಳಗಡೆ ಯಾದಗಿರಿ. ಓಕೆ, ಆಮೇಲೆ ಕಲಬುರ್ಗಿ. ನೋಡಿ ಇದೆಲ್ಲ ನೋಡಿದ್ರೆ ಕಲಬುರ್ಗಿ ಜಾಸ್ತಿ ಇದೆ. ಕಲಬುರ್ಗಿ, ಓಕೆ, ಯಾದಗಿರಿ, ವಿಜಯನಗರ, ಹಾವೇರಿ. ಸೊ ಆಲ್ಮೋಸ್ಟ್ ಇಲ್ಲಿ ನೋಡಿದ್ರೆ ನಮ್ಮ ಏನು ಕಲ್ಯಾಣ ಕರ್ನಾಟಕ ರಾಜ್ಯಗಳ ಅತ್ಯಂತ ಹೆಚ್ಚು ಅಂತ ನಾವು ನೋಡ್ಬೋದು ಇಲ್ಲಿ. ಇನ್ನು ನಾವು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಬಗ್ಗೆ ನಾನು ಹೇಳಿದೆ. ಸೊ ಇಲ್ಲಿ ಒಂದಷ್ಟು ನಾವು ಇಂಪ್ರೂವ್ ಆಗಿದೀವಿ ಕಂಪೇರಿಟಿವ್ಲಿ ಅಂತ ಕೂಡ ಹೇಳ್ತಾ ಇದ್ದಾರಲ್ವಾ. ನಮ್ಮ ಮೌಲ್ಯಗಳು ಜಾಸ್ತಿ ಆಗಿದೆ ಅಂತ ಹೆಂಗ ಸಾಧ್ಯ? ನಾನು ನಿಮ್ಗೆ ಅದನ್ನ ಹೇಳಿದೆ. ಹ್ಯೂಮನ್ ಡೆವಲಪ್ಮೆಂಟ್ ಅಂದ್ರೆ ನಮ್ಮದು ಆರೋಗ್ಯ ಇರಬೇಕು, ಕುಟುಂಬ ಕಲ್ಯಾಣ, ಆರೋಗ್ಯ, ಶಿಕ್ಷಣ. ಸೊ ಇವೆಲ್ಲ ಇಂಪಾರ್ಟೆಂಟ್ ಆಗ್ತದೆ. ಅದನ್ನ ಇವಾಗ ಸ್ಟಡಿ ಮಾಡ್ತಾ ಹೋಗೋಣ, ಹೆಂಗೆ ಇಂಪ್ರೂವ್ ಆಗಿದೀವಿ ಅನ್ನೋದು ಹೇಳ್ತಾ ಹೋಗ್ತಾರೆ. ಆರೋಗ್ಯ ನಮ್ದು ಇಂಪ್ರೂವ್ ಆಗಿರೋದಕ್ಕೆ ಕಾರಣ ಏನೋ, ನಮ್ಮಲ್ಲಿ ತುಂಬಾ ಜಿಲ್ಲಾಸ್ಪತ್ರೆಗಳು, ಬೇರೆ ಬೇರೆ ರೀತಿಯಾದ ನಮ್ಮ ಕ್ಲಿನಿಕ್ಗಳು ಅಲ್ವಾ. 50,000 ಒಂದು ಜನಸಂಖ್ಯೆ ಇರೋದಕ್ಕೆ ಒಂದೊಂದು ನಮ್ಮ ಕ್ಲಿನಿಕ್ ತೆರಿತಾ ಇದೀವಿ ಅಲ್ವಾ ಸರ್. ನಮ್ಮ ಕ್ಲಿನಿಕ್ ಗೊತ್ತಲ್ಲ ನಿಮ್ಗೆ, ಲಾಸ್ಟ್ ಸರ್ಕಾರ ಇದ್ದಾಗ ಬಂದಿದ್ದು ಇದು. ಓಕೆ, ಸೊ ಈ ತರ ಬೇರೆ ಬೇರೆ ಎಲ್ಲ ಇರೋದ್ರಿಂದ ನಮ್ಮಲ್ಲಿ ತಾಯಂದಿರ ಮರಣ, ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್, ಮೆಟರ್ನಲ್ ಮಾರ್ಟಾಲಿಟಿ ರೇಟ್, ಸೊ ಇವೆಲ್ಲ ಡೆತ್ ರೇಟು ಇವೆಲ್ಲ ಕೂಡ ಕಮ್ಮಿ ಆಗಿದೆ ಅಂತ ಇಲ್ಲಿ ನೋಡಿ. 2015 ಅದರಲ್ಲಿ 97 ಇತ್ತು ತಾಯಂದಿರ ಮರಣ, ಈಗ ಅದು 68ಕ್ಕೆ ಇಳಿಯಾಗಿದೆ. ಶಿಶು ಮರಣ ಕೂಡ 28 ಇತ್ತು 2015, 23 ಬರೆಸಲು 14ಕ್ಕೆ ಇಳಿಕೆ ಆಗಿದೆ. ಸೊ ಹಂಗೆ ಈ ತರ ಎಲ್ಲ ಇಳಿಕೆ ಆಗಕ್ಕೆ ಕಾರಣ ಏನು ಅಂತಂದ್ರೆ ಈ ಎಲ್ಲ ಒಂದು ಸೌಲಭ್ಯಗಳು ಜಾಸ್ತಿ ಇದೆ. ಇಲ್ಲಿ ಐ ವಿಲ್ ಶೋ ಯು, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. 2023 ಲೇಟೆಸ್ಟ್ ನೋಡ್ಕೊಳ್ಳಿ. ಜನನ ದರ ಅಂದ್ರೇನು? ಬರ್ತ್ ರೇಟ್. 1,000 ಜನಕ್ಕೆ ಎಷ್ಟು ಜನ ಇದ್ದಾರೆ ಅಂತಂದ್ರೆ ಬದುಕಿದ್ದಾರೆ ಅಂದ್ರೆ 15.2%. ಹಂಗೆ ಮರಣ ದರ ಮಗು 10,000ದಲ್ಲಿ 1,000 ಅಲ್ಲ, 1,000 ಜನಸಂಖ್ಯೆಗೆ 6.8%. ನೋಡಿ ಇದೆಲ್ಲ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು. ನೋಡಿ ಇನ್ಕ್ರೀಸ್ ಅಂದ್ರೆ ಡಿಕ್ರೀಸ್ ಆಗ್ಬೇಕು. ಇಲ್ಲಿ ಜನನ ದರ, ಮರಣ ದರ. ಜನನ ದರ ಏನಾಗಬೇಕು ನಮಗೆ? ಇನ್ಕ್ರೀಸ್ ಆಗ್ಬೇಕು. ಮರಣ ದರ ಡಿಕ್ರೀಸ್ ಆಗ್ಬೇಕು ಅಲ್ವಾ. ಇಲ್ಲಿ ಉಲ್ಟಾ ಆಗಿದೆ. ಇಲ್ಲಿ ನೋಡಿ 2020ರಿಂದ 23ಕ್ಕೆ ಜನನ ದರ ಏನಿದೆ 15.2 ಇದೆ, ಮರಣ ದರ 6.8% ಆಗಿದೆ. ಎಸ್, ಇದು ಕರೆಕ್ಟ್ ಇದೆ. ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆ, ಇದು ಕರೆಕ್ಟ್ ಇದೆ. ಓಕೆ, ನೋ ಪ್ರಾಬ್ಲಮ್. ಅರ್ಥ ಆಗ್ತಿಲ್ಲ ಹೇಳ್ತಿರೋದು. ನೋಡಿ, ಜನನ ದರ ಅಂದ್ರೆ ಎಷ್ಟು ಜನ ಬದುಕಿದ್ದಾರೆ 1,000 ಜನಕ್ಕೆ ಅಂತ. ಮರಣ ದರ ಅಂದ್ರೆ 1,000 ಜನಕ್ಕೆ ಎಷ್ಟು ಜನ ಸತ್ತಿದ್ದಾರೆ ಅಂತ. ಓಕೆ, ಸೊ ಇನ್ನು ಶಿಶು ಮರಣ ದರ ಬರೋದಾದ್ರೆ 1,000 ಪ್ರತಿ ಜೀವಂತ ಜನಗಳಿಗೆ ಎಷ್ಟು ಜನ ಸತ್ತಿದ್ದಾರೆ ಅಂತ 14 ಜನ. ಓಕೆ, 14 ಜನ. ಇದು 6.8 ಜನ, ಇದು 15.2 ಜನ.
ಓಕೆ 5 ವರ್ಷಕ್ಕಿಂತ ಓಕೆ ಇನ್ಫ್ಯಾಂಟ್ ಮಾರ್ಟಿಲಿಟೆಡ್ ಬಿಲೋ 5 ಇಯರ್ ಅಂತ ಏನ್ ಕರಿತೀವಿ ಅದು. ಆಮೇಲೆ ತಾಯಂದಿರ ಮೆಟರ್ನಲ್ ಮಾರ್ಟಿಲಿಟಿ ರೇಟು ಎಷ್ಟಿದೆ. ಓಕೆ ಇದು ತುಂಬಾ ತಲೆ ಕೆಡ್ಸ್ಕೊಳಕೋಬೇಡಿ. 2023 ಏನಿದೆಯಲ್ಲ ಸರ್, ಇದನ್ನ ಈ ಒಂದು ಅಂಕಿಅಂಶ ನೋಡ್ಕೊಳ್ಳಿ ಸರ್, ಎಷ್ಟಿದೆ ಅಂತಕ್ಕಂಥದ್ದು ನೋಡ್ಕೊಳ್ಳಿ ಸರ್. ಇನ್ನು ಸರಾಸರಿ ಜೀವನ ನಿರೀಕ್ಷೆ ಗಂಡು ಹೆಣ್ಣುಗೆ 2021-22 ಅಂದ್ರೆ ಒಟ್ಟು ಕರ್ನಾಟಕದಲ್ಲಿ, ಇದು ಕರ್ನಾಟಕದ ಬಗ್ಗೆ ಕೊಡ್ತಾ ಇರೋದು. ಈಗ ಒಟ್ಟು 70 ವರ್ಷ ಬದುಕ್ತಾರೆ ಅಂತಿದ್ರೆ ಅಲ್ಲ, ಗಂಡು 67.8, ಹೆಣ್ಣು 72.4 ವರ್ಷ ಬದುಕ್ತಾರೆ ಅಂತಕ್ಕಂಥದ್ದು ಇರತಕ್ಕಂಥದ್ದು. ಸೊ ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಫೈನ್. ಸೊ ಇವೆಲ್ಲ ಆಗಕ್ಕೆ ಕಾರಣ ಏನು? ತಾಯಿಯ ಆರೋಗ್ಯ ಜನನಿ ಸುರಕ್ಷಾ ಯೋಜನೆ, ಜನನಿ ಸುರಕ್ಷಾ ಯೋಜನೆ, ಇವೆಲ್ಲ ರಾಷ್ಟ್ರೀಯ ಸುರಕ್ಷಾ ಯೋಜನೆ, ಇವೆಲ್ಲ ನಮಗೆ ಕೇಂದ್ರ ಸರ್ಕಾರದ ಪ್ರಾಯೋಜಿತದ ಯೋಜನೆಗಳು ಕೂಡ ಹೌದು. ಓಕೆ ಇದರಲ್ಲಿ ಇಳಿಕೆ ಆಗಕ್ಕೆ ಕಾರಣ ತಾಯಿಯ ಆರೋಗ್ಯ ಸ್ಥಿರವಾದ ರಾಜಕೀಯ ಬದ್ಧತೆ ಇಟ್ಕೊಂಡು ಇಂಪ್ಲಿಮೆಂಟ್ ಮಾಡ್ತಾ ಇರೋದು. ಅವ್ರಿಗೆ ಹೆರಿಗೆ ಸಮಯದಲ್ಲಿ ಅವ್ರಿಗೆ ಇನ್ಸೆಂಟಿವ್ಸ್ಗಳನ್ನ, ಹೆರಿಗೆ ಪ್ರೋತ್ಸಾಹ ಧನಗಳನ್ನ ಕೊಡ್ತಾ ಇರ್ತಕ್ಕಂಥದ್ದಾಗಿರ್ಬೋದು. ಓಕೆ ಸುಧಾರಿತ ಆಡಳಿತ, ಹೊಣೆಗಾರಿಕೆ ವ್ಯವಸ್ಥೆ, ಗುಣಮಟ್ಟದ ಪ್ರಸವ ಪೂರ್ವ ಮತ್ತು ಪ್ರಸವನ ನಂತರ, ಓಕೆ ಬಿಫೋರ್ ಹೆರಿಗೆ ನಂತರ, ಅದು ಎರಡೂ ಸೇವೆಗಳನ್ನ ಕೊಡ್ತಾ ಇರೋದ್ರಿಂದ, ರಾಜ್ಯ ಸರ್ಕಾರದ ಉದ್ದೇಶಿತ ಯೋಜನೆಗಳನ್ನ ಅವ್ರಿಗೆ ತಲುಪ್ತಾ ಇರೋದ್ರಿಂದ, ಸೊ ಎಲ್ಲ ಕಾರಣದಿಂದ ಇದು ಇಳಿಕೆ ಆಗಿದೆ ಅಂತ ಹೇಳ್ತಿರ್ತಕ್ಕಂಥದ್ದು. ಇನ್ನು ಮಕ್ಕಳ ಆರೋಗ್ಯ ನೋಡ್ಕೊಳ್ಳೋಕೋಸ್ಕರ ಜನನಿ ಸುರಕ್ಷಾ, ಶಿಶು ಸುರಕ್ಷಾ ಕಾರ್ಯಕ್ರಮ ಇದೆ. ಮಕ್ಕಳಿಗೋಸ್ಕರ ಔಷಧಿಗೆ ಬಳಕೆಗೆ ಏನೇನು ದುಡ್ಡು ಕೊಡಬೇಕು ಏನು ಅಂತಕ್ಕಂಥದ್ದು ಇದೆಯಲ್ಲ, ರೋಗ ನಿವಾರಣಕ್ಕೆ 200, ವಸ್ತುಗಳಿಗೆ ಫೆರಿಫೆರಲ್ ಸಾರಿಗೆ 300, ಈ ತರ ಅವರು ಕೂಡ 1 ವರ್ಷದ ತನಕ 2 ವರ್ಷದ ತನಕ ಈ ತರ ಅವರು ಕೂಡ ದುಡ್ಡು ಕೊಡ್ತಾ ಇರೋದ್ರಿಂದ, ಮತ್ತೆ ಅವ್ರಿಗೆ ಕಬ್ಬಿಣ ಮತ್ತು ಫೋಲಿಕ್ ಆಮ್ಲ ತಡೆಗಟ್ಟುವಿಕೆ, ಅವ್ರಿಗೆ ಐರನ್ ಕಂಟೆಂಟ್ ಕಮ್ಮಿ ಇರಬಾರ್ದು ಅಂತೇಳಿ ಅವ್ರಿಗೆ ಫೋಲಿಕ್ ಆಮ್ಲ, ಕಬ್ಬಿಣದ ಐರನ್ ಸಿರಪ್ಗಳನ್ನ ಒದಗಿಸ್ತಾ ಇರೋದ್ರಿಂದ, ನವಜಾತ ಶಿಶುಗಳಿಗೆ ಏನಾರು ಆದ ತಕ್ಷಣ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿರೋದ್ರಿಂದ, ಸೊ ಎಲ್ಲ ಕೂಡ ಆಂಬ್ಯುಲೆನ್ಸ್ ಅಲ್ಲಿ ಇನ್ಕ್ಯುಬೇಟರ್ ಇರುತ್ತೆ, ಟ್ರಾನ್ಸ್ಪೋರ್ಟ್ ವೆಂಟಿಲೇಟರ್ಸ್ ಇರುತ್ತೆ, ಓಕೆ ಸಿರೆಂಜ್ ಪಂಪ್, ಮಲ್ಟಿ ಚಾನಲ್ ಮಾನಿಟರ್ಗಳಿರ್ತವೆ. ಸೊ ಇವೆಲ್ಲ ಇರೋದ್ರಿಂದ ನಾವು ಅದನ್ನ ಮಾಡ್ತಾ ಇದೀವಿ ಅಂತ ಎಕನಾಮಿಕ್ ಸರ್ವೆ ಹೇಳ್ತಾರೆ. ನೋಡಿ ಇಲ್ಲಿ ಕೂಡ ನೋಡಬಹುದು ಅಂಡರ್ 5 ಮಾರ್ಟಾಲಿಟಿ ರೇಟ್ ಡಿಕ್ರೀಸ್ ಆಗಿರ್ತಕ್ಕಂಥದ್ದು 22-23. ಓಕೆ ಇಲ್ಲಿ ಕೂಡ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅದು ಕೂಡ 15 ಇರೋದು 14 ಆಗಿರ್ತಕ್ಕಂಥದ್ದು. ನಿಯೋನಾಟಲ್ ಮಾರ್ಟಾಲಿಟಿ ರೇಟ್ ಬಂದು ಕೂಡ ಅದು ಡಿಕ್ರೀಸ್ 12ರಿಂದ 11ಕ್ಕೆ, 8ರಿಂದ 7, 22-23 ನೋಡೋದಾದ್ರೆ. ಸೊ ಇಷ್ಟು ಕಮ್ಮಿ ಆಗ್ತಾ ಇದೆ, ಅಂದ್ರೆ ಮಾರ್ಟಾಲಿಟಿ ಅಂದ್ರೆ ಮರಣ ನಮಗೆ. ಓಕೆ ಇನ್ನು ಇದು ಬಿಟ್ಟರೆ ರೋಗಗಳ ಬಗ್ಗೆ ಮಾತಾಡ್ತಾರೆ ಎಕನಾಮಿಕ್ ಸರ್ವೆ ಸ್ನೇಹಿತರೆ. ರೋಗಗಳು ಅಂದ ತಕ್ಷಣ ಇಲ್ಲಿ ಒಂದು ಸಾಂಕ್ರಾಮಿಕ ರೋಗಗಳು ಮತ್ತೆ ಅಸಾಂಕ್ರಾಮಿಕ ರೋಗಗಳು ಅಂತ ಲಿಸ್ಟ್ ಮಾಡ್ತಾರೆ. ತುಂಬಾ ಇಲ್ಲ ಹೇಳಿದೆ, ಅಷ್ಟೊಂದು ಡೀಟೇಲ್ ಬೇಕಾಗಿಲ್ಲ. ಈ ಜಸ್ಟ್ ಇದು ಅಂಕಿಅಂಶ ತಿಳ್ಕೊಳ್ಳೋಕ್ಕೋಸ್ಕರ ಈ ಟ್ಯಾಬ್ಲೆಟ್ ಕೊಟ್ಟಿದ್ದೀನಿ. 2024-25 ನೋಡಿ. ಮಲೇರಿಯಾ ಪ್ರಕರಣಗಳು ನೋಡೋದಾದ್ರೆ 740 ಇದ್ರೆ 3 ಜನ ಸತ್ತಿದ್ದಾರೆ, 694 ಯಾರು ಸತ್ತಿಲ್ಲ. ಓಕೆ 0. ಡೆಂಗ್ಯೂ ಪ್ರಕರಣ 2025 1 ಡಿಸೆಂಬರ್ ಅಂತೇಳಿಗೆ ಇದಕ್ಕಿಂತ ಎಷ್ಟು ಕಮ್ಮಿ ಆಗಿದೆ ಮತ್ತೆ ಯಾರು ಸತ್ತಿಲ್ಲ. ಚಿಕನ್ ಗುನ್ಯಾ ಪ್ರಕರಣ ಅದು ಕೂಡ ಕಮ್ಮಿ ಆಗಿದೆ. ಹಾಗೆ ಮೆದುಳು, ಇದು ಮೆದುಳು ಮತ್ತೆ ಈ ತರದ್ದು ಬೇರೆ ಬೇರೆ ಮೆದುಳು ಜ್ವರ ಈ ತರ ಎಲ್ಲ ಬರುತ್ತಲ್ಲ, ಸೊ ಅದರಲ್ಲಿ ನೋಡೋದಾದ್ರೆ ನೋಡಿ, ಮೆದುಳು ಶಂಕಿತ ಮೆದುಳು ಜ್ವರ, ದೃಢಪಟ್ಟ ಮರಣಗಳು ಇಲ್ಲ, 0 ಇದೆ. ಸೊ ಈ ತರ ಬೇರೆ ಬೇರೆ ಸಮಗ್ರ ರೋಗ ಕಣ್ಗಾವಲು ಯೋಜನೆಗಳನ್ನ, ಸಾಂಕ್ರಾಮಿಕ ರೋಗಗಳನ್ನ ತಡೆಗಟ್ಟುಗಳು, ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಆಗಿರ್ಬೋದು, ಅಲ್ಲಲ್ಲಿ ತಪಾಸಣೆಗಳಾಗಿರ್ಬೋದು, ಇದರಿಂದ ಇದಾಗಿದೆ. ಇನ್ನು ಅಸಂಕ್ರಾಮಿತ ರೋಗಗಳು ಅಂದ ತಕ್ಷಣ ಈ ಹೃದಯಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಬೇರೆ ಬೇರೆ ಏನಾಗಿದೆ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಅಂತ ಏನ್ ತಗೊಬಂದ್ರು, ಅದರಿಂದ ಬೇರೆ ಬೇರೆ ರೀತಿಯ ಚಿಕಿತ್ಸೆಗಳನ್ನ ಕೊಡೋದಾಗಿರ್ಬೋದು, ಕಮ್ಮಿ ರೇಟ್ ಮಾಡಿರೋದಾಗಿರ್ಬೋದು, ಮತ್ತೆ ಕುಷ್ಠರೋಗಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆ ಕೊಡೋದಾಗಿರ್ಬೋದು, ಈ ತರ ಬೇರೆ ಬೇರೆ ಆಸ್ಪತ್ರೆಗಳನ್ನ ಜಾಸ್ತಿ ಮಾಡಿ ಮತ್ತೆ ಅದಕ್ಕೆ ಬೇಕಾದ ಕಾರ್ಯಕ್ರಮಗಳನ್ನ ಹಬ್ ಅಂಡ್ ಸ್ಪೋಕ್ ಮಾಡೆಲ್ಗಳಲ್ಲಿ ತಂದಿರ್ತಕ್ಕಂಥದ್ದಾಗಿರ್ಬೋದು, ಇದೆಲ್ಲ ಮಾಡೋದ್ರಿಂದ ಪತ್ತೆ ಹಚ್ಚಕ್ಕೂ ಗುಣಪಡಿಸೋಕ್ಕೂ ಈಸಿ ಆಗಿದೆ. ಹಂಗಾಗಿ ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗಿದೆ ಅಂತ ಈ ಒಂದು ಎಕನಾಮಿಕ್ ಸರ್ವೆ ಹೇಳ್ತಾ ಇದೆ. ಇಲ್ಲಿ ನೋಡಿ, ಬೇರೆ ಬೇರೆ ಒಂದು ಸರ್ಕಾರದ ಯೋಜನೆ ಅಡಿಯಲ್ಲಿ ಎಷ್ಟು ಜನ ಎನ್ರೋಲ್ಮೆಂಟ್ ಆಗೊಂಡಿದ್ದಾರೆ, ಎಷ್ಟು ಜನ ಅದ್ರ ಉಪಯೋಗ ಪಡ್ಕೊಂಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ ನಾಟ್ ಮಚ್ ನೆಸಸರಿ. ಓಕೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ, ನಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಂದ್ರೆ ಯಾವುದು ಕರ್ನಾಟಕದ ಸ್ಕೀಮ್ ಅದನ್ನು ಓದಬೇಕಾಗುತ್ತೆ. ಈಗ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಬೇಕು, ಇದು ಅಕ್ಟೋಬರ್ 2025 ಜಾರಿಗೆ ಬಂದಿರತಕ್ಕಂಥದ್ದು. ನಮ್ಮ ಏನು ಮಾತ್ರ ಪ್ರಧಾನಮಂತ್ರಿ ಆರೋಗ್ಯ ಸುರಕ್ಷಾ ಯೋಜನೆ ಏನಿದೆ ಪ್ರಧಾನಮಂತ್ರಿದು, ಸೊ ಅದ್ರ ಜೊತೆ ಜಾಯಿನ್ ರೀತಿ ಇದು ನಮ್ಮ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಅಂತ ಇರ್ತಕ್ಕಂಥದ್ದು. ಸೊ ಇಲ್ಲೂ ಕೂಡ ಒಂದಷ್ಟು ಆಸ್ಪತ್ರೆಗಳನ್ನ ಲಿಸ್ಟ್ ಮಾಡಿ ಅಲ್ಲೂ ಕೂಡ ಒಂದಷ್ಟು 1193 ಪ್ರಕರಣ ಚಿಕಿತ್ಸೆ ನೀಡಲು ಅನುಮೋದನೆ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ನಮ್ಮ ಕ್ಲಿನಿಕ್, ಇದು ನಾನು ನಿಮ್ಗೆ ಆಲ್ರೆಡಿ ಹೇಳಿದ ನಮ್ಮ ಕ್ಲಿನಿಕ್ ನಗರ ಪ್ರದೇಶದ ಬಡ ದುರ್ಬಲ ವರ್ಗದವರಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ತೆರೆದಿರ್ತಕ್ಕಂಥದ್ದು. 50,000 ಜನಸಂಖ್ಯೆ ಒಂದರಂತೆ 365 ನಗರಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ನಿರ್ವಹಿಸ್ತವೆ. ಓಕೆ ಇದನ್ನ BBMP ಈಗ GBA ಆಗಿದೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ. ಅದರಡಿಯಲ್ಲಿ ಬೇರೆ ಬೇರೆ ಕಡೆ ನಾವು ಇನ್ನೂ ಹೆಚ್ಚು ತೆರೀತಾ ಇದೀವಿ ಅಂತ ಕೂಡ ಇದ್ರಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಇನ್ನು ಬಾಲಕರಿಗೆ ಬಾಲ್ಯ ಸ್ವಾಸ್ಥ್ಯ ಬಾಲಕ ಅಥವಾ ಬಾಲಕಿ ಈ ತರ ನೋಡೋದಾದ್ರೆ 1ರಿಂದ 12 ತರಗತಿ ಓದ್ತಿರೋ ಮಕ್ಕಳಿಗೆ ಆರೋಗ್ಯ ತಪಾಸಣೆಗಳನ್ನು ಶಾಲೆಗಳಲ್ಲಿ ಮಾಡ್ತಿರೋದಾಗಿರ್ಬೋದು, ಮತ್ತೆ ಸಾಪ್ತಾಹಿಕ ಕಬ್ಬಿಣ ಮತ್ತು ಫೋಲಿಕ್ ಆಮ್ಲ ಪೂರಕ ಕಾರ್ಯಕ್ರಮಗಳನ್ನು ತಂದಿರತಕ್ಕಂಥದ್ದಾಗಿರ್ಬೋದು, ಮತ್ತೆ ಹೆಣ್ಣು ಮಕ್ಕಳಿಗೆ ಶುಚಿ ಯೋಜನೆ. ಓಕೆ ಹದಿಹರೆಯದ ಹೆಣ್ಣು ಮಕ್ಕಳು ಅಂತ ಏನ್ ಕರಿತೀವಿ, ಅವ್ರಿಗೆ ಮುಟ್ಟಿನಿಗೆ ಏನ್ ಬೇಕೋ ಅವ್ರಿಗೆ ಪ್ಯಾಡ್ಗಳಾಗಿರ್ಬೋದು, ಮತ್ತೆ ಶುಚಿ ನನ್ನ ಮೈತ್ರಿ ಅಂತಕ್ಕಂಥ ಈಗ ಹೊಸದಾಗಿ ಮುಟ್ಟಿನ ಕಪ್ಗಳನ್ನ
ಅವೇರ್ನೆಸ್ ಮೂಡಿಸೋದು, ಅದನ್ನ ಕೊಡ್ತಕ್ಕಂಥದ್ದು. ಸೊ ಇದಕ್ಕಿಂತ ಬೆಸ್ಟ್ ರಿಯೂಸಬಲ್ ಆಗುತ್ತೆ ಸೊ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದಾಗಿರ್ಬೋದು. ಸ್ಯಾನಿಟರಿ ನ್ಯಾಪ್ಕಿನ್ ಬದಲು ಇದನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು. ಸೊ ಇದ್ರ ಬಗ್ಗೆ ಕಾರ್ಯಕ್ರಮಗಳು ಕರ್ನಾಟಕ ಸರ್ಕಾರ ಹಮ್ಮಿಕೊಂಡಿದೆ. ಇನ್ನು ಕರ್ನಾಟಕ ರಾಜ್ಯದ ಈಗ ಆರೋಗ್ಯದ ಬಗ್ಗೆ ನೋಡಿದ್ವಿ, ಸಾಕ್ಷರತೆ ಬಗ್ಗೆ ಬಂದ್ಬೋಣ. ಶಿಕ್ಷಣ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಶಿಕ್ಷಣದ ಬಗ್ಗೆ ನೋಡಿದಾಗ ಕರ್ನಾಟಕದ ಈಗ ನಮಗೆ ಇರತಕ್ಕಂಥ 2011 ಪ್ರಕಾರ ನಾವು ನೋಡ್ಬೇಕಾಗತ್ತೆ. ರಾಜ್ಯದಲ್ಲಿ ಸಾಕ್ಷರತೆ ಪ್ರಮಾಣ ಎಷ್ಟಿದೆ, ಎಕ್ಸಾಂಪಲ್ ಗೊತ್ತಿರಬೇಕು, ಪದೇ ಪದೇ ಕೇಳ್ತಾನೆ ಇರ್ತಾರೆ. 2011 ಎಷ್ಟಿತ್ತು, 1 ಎಷ್ಟಿತ್ತು, 75.36 2011 ಇದೆ. ಅದರಲ್ಲಿ ಮಹಿಳಾ ಅದೆಷ್ಟು, ನಮ್ಮ ರಾಜ್ಯ ಭಾರತದಲ್ಲಿ 9ನೇ ಸ್ಥಾನದಲ್ಲಿದೆ ಇದ್ರ ಪ್ರಕಾರ. ಓಕೆ, ಆ ಥರ ನೋಡೋದಾದ್ರೆ 2011 ಅದೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಸೊ ಈ ತರ ಪುರುಷ ಸಾಕ್ಷರತೆ 90% ದಾಟಿದೆ. ಹಾಗೆ ರಾಜ್ಯದಲ್ಲಿ ಗ್ರಾಮೀಣ ಮಹಿಳಾ ಸಾಕ್ಷರತೆ ಪ್ರಮಾಣ 60% ಇನ್ನೂ ದಾಟಿಲ್ಲ. ಓಕೆ, ಸೊ ಇವೆಲ್ಲ ಇದೆ. ಇಲ್ಲಿ ನಾನು ಕೊಟ್ಟಿದ್ದೀನಿ, ನೋಡ್ಕೋಬಹುದು. ಕರ್ನಾಟಕದಲ್ಲಿ ಜನರು, ಪುರುಷರು, ಮಹಿಳೆಯರು ಒಟ್ಟು ಟೋಟಲ್ ಇದು ಮೇಲ್ ಅಂಡ್ ಫೀಮೇಲ್, ಇದು ಟೋಟಲ್. ಓಕೆ, ಹಂಗೆ ಭಾರತದ ಇಲ್ಲಿ ಕೊಟ್ಟಿದ್ದೀನಿ ಕರ್ನಾಟಕದ ಗ್ರಾಮೀಣ, ಕರ್ನಾಟಕ ನಗರ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸಾಕ್ಷರತೆ ಬಗ್ಗೆ ಎಕ್ಸಾಮ್ ಅಲ್ಲಿ ಸುಮ್ಮನೆ ಕೇಳ್ತಾನೆ ಸರ್, ಏನಕ್ಕೆ ಕೇಳ್ತಾನೆ ಗೊತ್ತಿಲ್ಲ 2011 ಬೆಸ್ ಬಿಕಾಸ್ 2026-27 ಏನೋ ನಮ್ಗೆ 27 ಮುಗಿಯುತ್ತೆ, ಅಲ್ಲಿ ತನಕ ಇದನ್ನು ಕೇಳ್ತಾನೆ ಇರ್ತಾನೆ, ಅಲ್ಲಿ ತನಕ ನೀವು ಓದ್ಕೊಳ್ಳೇಬೇಕಾಗತ್ತೆ. ಓಕೆ, ಸೊ ಇದೊಂದು. ಮತ್ತೆ ಇನ್ನೊಂದೇನು, ನಮ್ಮಲ್ಲಿ ನ್ಯೂ ಎಜುಕೇಶನ್ ಪಾಲಿಸಿ ಕರ್ನಾಟಕದಲ್ಲಿ ನಾವು ಇನ್ನು ಕೇಂದ್ರದ್ದು ನಾವು ತಗೊಂಡಿಲ್ಲ. ನಿಮ್ಗೆ ಗೊತ್ತಿದೆ, ಕರ್ನಾಟಕದ ಎಜುಕೇಶನ್ ಪಾಲಿಸಿನೇ ಇದೆ. ಪೂರ್ವ ಪ್ರಾಥಮಿಕ, ಹಿರಿಯ ಪ್ರಾಥಮಿಕ, ಕಿರಿಯ ಪ್ರಾಥಮಿಕ, ಹಿರಿಯ ಪ್ರೌಢ, ಈ ಥರ ಎಲ್ಲ ನಾವು ವಿಂಗಡಿಸ್ತೀವಿ. ಕರ್ನಾಟಕದ ಶಾಲಾ ಶಿಕ್ಷಣವನ್ನು ಕಿರಿಯ ಪ್ರಾಥಮಿಕ ಅಂದ್ರೆ 1ರಿಂದ 5ನೇ ತರಗತಿ, ಹಿರಿಯ ಪ್ರಾಥಮಿಕ 1ರಿಂದ 7 ಮತ್ತು 8, ಮತ್ತು ಪ್ರೌಢ ಶಿಕ್ಷಣ 8ರಿಂದ 10. ಓಕೆ, ಈ ತರ ನಾವು ಡಿವೈಡ್ ಮಾಡ್ಕೊಂಡಿದೀವಿ. ಅದಕ್ಕೆ ತಕ್ಕಂತೆ ನಾವು ತರಬೇತಿಗಳಾಗಿರ್ಬೋದು, ದಾಖಲಾತಿ, ಗ್ರಾಸ್ ಎನ್ರೋಲ್ಮೆಂಟ್ ರೇಟ್ ಅಂತ ಕರಿತೀವಿ, ನೆಟ್ ಎನ್ರೋಲ್ಮೆಂಟ್ ರೇಟ್ ಅಂತ ಕರಿತೀವಿ, ಅದು ಕೂಡ ನಮ್ಮಲ್ಲಿ ಇಂಪ್ರೂವ್ ಆಗಿದೆ ಅಂತ. ಓಕೆ, ಕೊಟ್ಟಿದ್ದಾನೆ, ಆದಷ್ಟು ನೋಡ್ಕೊಳ್ಳಿ. ಓಕೆ, ಅದ್ಬಿಟ್ಟು ಇನ್ನು ಒಂದು ಏನು ಇಂಪಾರ್ಟೆಂಟ್ ಮಾಡಿದ್ದಾರೆ ಇಲ್ಲಿ ಅಂತಂದ್ರೆ, ಎಕ್ಸಾಮ್ ಅಲ್ಲಿ ಕೇಳಬಹುದು ಅಂತದ್ದು, ಇಂಥ ಪಾಯಿಂಟ್ ಯಾವ ಚೇಂಜಸ್ ಆಗಿರುತ್ತಲ್ಲ ಅಂತದ್ ಕೇಳ್ತಾನೆ. ಮೊದಲು ಈಗ ಹೊರಗೆ ಶಾಲೆಯಿಂದ ಹೊರಗೆ ಹೋಗಿರ್ತಾರೆ ಅಂತ ಇಟ್ಕೊಳ್ಳಿ. ಶಾಲೆ ಬಿಟ್ರು ಅಂತ ಯಾವಾಗ ನಾವು ಡಿಸೈಡ್ ಮಾಡ್ತಿದ್ವಿ, 60 days ಆದ್ಮೇಲೆ ಡಿಸೈಡ್ ಮಾಡ್ತಾ ಇದ್ವಿ. ಓಕೆ, ಅವರು ಗೈರು ಹಾಜರು ವಿದ್ಯಾರ್ಥಿಗಳು ಇಲ್ಲ ಅಂತ. ಓಕೆ, ಅಂದ್ರೆ ಅವರು ವಿದ್ಯಾಭ್ಯಾಸ ಬಿಟ್ಟಿದ್ದಾರೆ ಅಂತ, 60 days ಬರಲಿಲ್ಲ ಅಂದ್ರೆ. ಆದ್ರೆ ಇವಾಗ ಅದನ್ನು 7 ದಿನಗಳಿಗೆ ಇಳಿಸಿದ್ದಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. 7 ದಿನ ಬರಲಿಲ್ಲ ಅಂದ್ರೆ ಅವರು ಬಂದಿಲ್ಲ ಅಂತ ಅರ್ಥ. ಆಗ ಅವರ ಕುಟುಂಬಗಳಿಗೆ ಭೇಟಿ ಕೊಡೋದಾಗಿರ್ಬೋದು, ಮರು ಸಂಪರ್ಕ ಮಾಡೋದಾಗಿರ್ಬೋದು, ಶಾಲೆಯಿಂದ ಹೊರಗಿರುವ ಮಕ್ಕಳನ್ನು ಹೊರಗೆ ತರೋದಾಗಿರ್ಬೋದು, ಇದನ್ನು ನಾವು ಇನ್ಕ್ರೀಸ್ ಮಾಡಕ್ ಸಾಧ್ಯ ಅಂತ. ಸೊ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಶಾಲೆಯಿಂದ ಹೊರಗುಳಿದ ಮಕ್ಕಳ ಮುಖ್ಯವಾಹಿನಿಗೆ ತರಲು ಮಕ್ಕಳ ನಿರಂತರ ಹಾಜರಾತಿ ಖಚಿತಪಡಿಸಲು ಏನು ಕ್ರಮ ಕೈಗೊಂಡಿದೆ ಸರ್ಕಾರ ಅಂತ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಸ್ನೇಹಿತರೆ. ಶಾಲೆಯಿಂದ ಹೊರಗಿಳಿದ ಮಕ್ಕಳ ಶಾಲೆ ಬಿಟ್ಟ ಅವಧಿನ 60 ದಿವಸದ ಬದಲಾಗಿ 7 ದಿವಸ ಅಂತ ತಗೊಂಡಿರ್ತಕ್ಕಂಥದ್ದು. ಓಕೆ, ಈ 7 ದಿನಗಳ ಒಳಗೆ ಬಂದಿಲ್ಲ ಅಂದ್ರೆ ಹೆಚ್ಚು ಗೈಜರಾಗಿದ್ರೆ ಮಕ್ಕಳ ಮನೆಗೆ ಪೋಷಕರು ಮನೆ ಒಲಿಸ್ತಕ್ಕಂಥದ್ದಾಗಿರ್ಬೋದು. ಮತ್ತೆ ಬೇರೆ ಬೇರೆ ಜೊತೆ ನೋಡಿ, ಪ್ರತಿ ಶಾಲೆಯ ಗ್ರಾಮ ಶಿಕ್ಷಣ ದಾಖಲೆಯನ್ನ ಮೇಂಟೈನ್ ಮಾಡೋದ್ರಿಂದ ಇವೆಲ್ಲ ನಮ್ಗೆ ಗೊತ್ತಾಗ್ಬಿಡುತ್ತೆ, ಈಸಿಯಾಗಿ ಸಿಗುತ್ತೆ. ಓಕೆ, ಡಿಜಿಟಲೈಸ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಮತ್ತೆ ಸಮನ್ವಯ ಸಮಿತಿಗಳು, ಮುಖ್ಯ ಕಾರ್ಯದರ್ಶಿ ಇದರಲ್ಲಿ ಆಗಿರ್ಬೋದು, ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಇವೆಲ್ಲ ಮಾಡೋದ್ರಿಂದ ನಮಗೆ ಇದನ್ನ ನಾವು ಜಾಸ್ತಿ ಮಾಡ್ಬೋದು ಅಂತ. ಅಂದ್ರೆ ಕಾರ್ಯಕ್ರಮಗಳನ್ನು ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ, ಅವೇರ್ನೆಸ್ ಮೂಡಿಸೋಕ್ಕೆ ಸರಿ ಹೋಗುತ್ತೆ ಅಂತ. ಜೊತೆಗೆ ಮಕ್ಕಳು ಶಾಲೆಗೆ ಬರೋದ್ರಿಂದ ಅವ್ರು ಉತ್ತೇಜನ ಕೊಡೋದು, ಉಚಿತ ಸಮವಸ್ತ್ರ ಆಗಿರ್ಬೋದು, ಪಠ್ಯಪುಸ್ತಕ ಆಗಿರ್ಬೋದು, ಬಿಸಿಯೂಟದ ಯೋಜನೆ ಆಗಿರ್ಬೋದು, ಕ್ಷೀರಭಾಗ್ಯ ಯೋಜನೆ ಆಗಿರ್ಬೋದು, ವಿಟಮಿನ್ ಮಾತ್ರೆಗೆ ಸಂಬಂಧಪಟ್ಟಂತೆ ಇವೆಲ್ಲ ಕೊಡ್ತಕ್ಕಂಥ ಯೋಜನೆಗಳನ್ನು ಮಾಡಿ ಇರೋದ್ರಿಂದ ಅವ್ರನ್ನ ಮುಖ್ಯವಾಹಿನಿಗೆ ಕರೆತರಲು ಈಸಿ ಆಗುತ್ತೆ. ಇದೆಲ್ಲ ಸರ್ಕಾರ ಕ್ರಮ ಕೈಗೊಂಡಿದೆ ಅಂತ ಎಕನಾಮಿಕ್ಸ್ ಸರ್ವೆ ಹೇಳ್ತಾ ಇದೆ. ಓಕೆ, ಇನ್ನು ಅದು ಬಿಟ್ಟು ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟು, ಇವಾಗ ನಿಮ್ಗೆ ಗೊತ್ತೇ ಇದೆ. ಈಗ ನಾವು ಓದೋದೇ ಒಂದು, ಕೆಲಸ ಮಾಡೋದೇ ಒಂದು, ಆ ಥರ ಅಂದ್ರೆ ಓದಕ್ಕೂ ಇದಕ್ಕೂ ತುಂಬಾ ಲಿಂಕ್ ಗ್ಯಾಪ್ ಇದೆ. ಈಗ ಅದನ್ನ ಸರ್ಕಾರ ಸರಿ ಮಾಡ್ತಾ ಬರ್ತಾ ಇದೆ. ಶಿಕ್ಷಣದಿಂದ ಉದ್ಯೋಗ ಅಂತ, ಶಿಕ್ಷಣದಲ್ಲೇ ಅದನ್ನ, ಈಗ ಶಿಕ್ಷಣದಲ್ಲೇ ಆ ರೀತಿ ಪಠ್ಯಕ್ರಮಗಳನ್ನ ಮಾಡ್ತಕ್ಕಂಥದ್ದಾಗಿರೋದು ಪಠ್ಯಕ್ರಮ. ಓಕೆ, ಅದಕ್ಕೆ ಬೇರೆ ಬೇರೆ ಸ್ಟೆಪ್ ಅಂತ ಹೇಳಿ ಏನೋ ಮಾಡಿ ಅಲ್ಲಿ ಒಂದು ಇನ್ಕ್ಯುಬೇಷನ್ ಸೆಂಟರ್ಗಳನ್ನ ಮಾಡಿ, ಅಥವಾ ನಿಮಗೆ ಸ್ಕಿಲ್ ಡೆವಲಪ್ಮೆಂಟ್ ಓದೋ ಟೈಮಲ್ಲೇ ಮಾಡೋದಾಗಿರ್ಬೋದು, ಅಥವಾ ನಿಮಗೆ ಏನೋ ಓದೋ ಟೈಮಲ್ಲೇ ನಿಮಗೆ ಅಪರೆಂಟ್ಶಿಪ್ ಟ್ರೈನಿಂಗ್ ಕೊಡ್ಸೋದಾಗಿರ್ಬೋದು, ನಿಮ್ಮ ಒಂದು ಓದಿರೋದನ್ನ ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಮಾಡಿ ನಿಮ್ಗೆ ಅದರ ಅರ್ಥ ಮಾಡಿಸೋದಾಗಿರ್ಬೋದು. ಸೊ ಈ ಥರ ಎಲ್ಲ ಕೂಡ. ಮತ್ತೆ ಶಿಕ್ಷಣ ಕಿರಣ ಎಂಬ ವಿದ್ಯಾರ್ಥಿ ಸಾಧನೆ ಮೇಲ್ವಿಚಾರಣಾ ವ್ಯವಸ್ಥೆ ಅಂತ. ಓಕೆ, ಈ ಕಂಪ್ಲೀಟ್ ವಿದ್ಯಾರ್ಥಿಗಳನ್ನ ಟ್ರ್ಯಾಕ್ ಮಾಡೋದಾಗಿರ್ಬೋದು, ಟ್ರ್ಯಾಕಿಂಗ್ ವ್ಯವಸ್ಥೆ ನೋಡಿ. ಎಲ್ಲ ಶಾಲೆ ಬಿಟ್ಟ ಮಕ್ಕಳ ಗುರುತು ಮುಂತಾದ, ಚೆನ್ನಾಗಿ ಓದಿ ಹಾಜರಾತಿ ಅಂದ್ರೂ ಶಾಲೆ ಬಿಟ್ಟಿರ್ತಾರೆ, ಯಾಕೆ ಬೇರೆ ಬೇರೆ ಕಾರಣಗಳಿಂದ ಅಂತ ಟ್ರ್ಯಾಕ್ ಮಾಡಿ ಅವ್ರುಗಳನ್ನ ವಾಪಸ್ ತರತಕ್ಕಂಥದ್ದಾಗಿರ್ಬೋದು. ಇವೆಲ್ಲ ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟಿನಲ್ಲಿ ಸರ್ಕಾರ ಮಾಡ್ತಾ ಇದೆ. ಮತ್ತೆ ಅದ್ರ ಜೊತೆಗೆ ಸಮಗ್ರ ಶಿಕ್ಷಣ ಕರ್ನಾಟಕ ಅಂತೇಳಿ ಕರ್ನಾಟಕದಿಂದ ಶಿಕ್ಷಣ ಅಭಿವೃದ್ಧಿ ಮಾಡಬೇಕು, ಸ್ಕಿಲ್ ಡೆವಲಪ್ಮೆಂಟ್ ಆಗಬೇಕು.
ಹಾಗಾಗಿ ಇದು 2025-26ನೇ ಸಾಲಿಗೆ ಸೇವಾ ನಿರತ ಶಿಕ್ಷಕರಿಗೆ ತರಬೇತಿ ಕೊಡ್ತಕ್ಕಂಥ ISC ತರಬೇತಿ, ಗಣಿತದಲ್ಲಿ 3ರಿಂದ 5ನೇ ತರಗತಿ ಆಗಿರ್ಬೋದು, ಯಾರು ಕಮ್ಮಿ ತೆಗಿರ್ತಾರೆ ಹಾಗೂ ದೂರವಾಣಿ ಮೂಲಕ ಗಣಿತದ ಪ್ರಕ್ರಿಯೆಯನ್ನು ಹೇಳ್ಕೊಡೋದು, ಪಾಠ ದೂರವಾಣಿ ಮೂಲಕ ಮಾಡ್ತಕ್ಕಂಥದ್ದಾಗಿರ್ಬೋದು. ಮರುಸಿಂಚನ SSLCಯಲ್ಲಿ ಯಾರು ಫೇಲ್ ಆಗಿರ್ತಾರೆ ಅವ್ರಿಗೆ ವಾಪಸ್ ಪಾಸ್ ಮಾಡಕ್ಕೆ ಏನೇನು ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಮರುಸಿಂಚನ ಕಾರ್ಯಕ್ರಮ ಆಗಿರ್ಬೋದು. ಒಂದಷ್ಟು ಏನ್ ಹೇಳ್ತೀವಿ ನಾವು ಒಂದಷ್ಟು ಪ್ರಾಕ್ಟಿಕಲಿ ಅಥವಾ ಒಂದಷ್ಟು ಇದನ್ನ ಇಟ್ಕೊಂಡು ಏನೋ ಕ್ಲಾಸಸ್ಗಳನ್ನ ಮಾಡೋದು. ಆ ಥರ ಓದು ಕರ್ನಾಟಕ ಅಂತ ಹೇಳಿ 4-5ನೇ ತರಗತಿ ಮೂಲಭೂತ ಸಾಕ್ಷರತೆ ಸಂಖ್ಯಾಶಾಸ್ತ್ರಗಳ ಕೌಶಲ್ಯ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಓದು ಕರ್ನಾಟಕ ಅಂತ ತಂದಿರೋದು. ನೋಡಿ ಇವೆಲ್ಲ ಇದೆಯಲ್ಲ ಇಂಥದ್ದು ಎಕ್ಸಾಮಲ್ಲಿ ಕೇಳ್ತಾನೆ, ವಾಟ್ ಈಸ್ ದಿಸ್ ಅಂತ. ಓಕೆ, ಆಮೇಲೆ ಗಣಿತ ಕಲಿಕಾ ಆಂದೋಲನ ಆಗಿರ್ಬೋದು, ಬೋಧನಾ ಕಲಿಕಾ ಸಾಮಗ್ರಿಗಳನ್ನ ಕೊಡೋದಾಗಿರ್ಬೋದು. ಓಕೆ, ಇವೆಲ್ಲ ಏನಿದೆ ಕರ್ನಾಟಕ ಸರ್ಕಾರದ ಯೋಜನೆ, ಇದರಿಂದ ಶಿಕ್ಷಣ ಮನ್ನಾ ನಾವು ಪ್ರಾಥಮಿಕ ಪ್ರೌಢದಲ್ಲಿ ಜಾಸ್ತಿ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದೆ. ಮತ್ತೆ ಸಂಭ್ರಮ ಶನಿವಾರ 2025-26ರಿಂದ ಬ್ಯಾಗ್ ಹೊರೆ ಕಮ್ಮಿ ಮಾಡಬೇಕು. ಅದಕ್ಕೆ ವಾರಕ್ಕೊಂದ್ಸಲ ಏನ್ ಮಾಡ್ತಾರೆ, ಬ್ಯಾಗ್ ರಹಿತ ಮಾಡಿ ಅಲ್ಲಿ ಬೇರೆ ಬೇರೆ ರೀತಿಯಾದ ಮಾಡೆಲ್ಗಳನ್ನ ತಯಾರಿಸಿ ಮಾಡಿ ಅವ್ರಿಗೆ ಬೇರೆ ಬೇರೆ ರೀತಿಯಾದ ಒಂದು ಶಿಕ್ಷಣ ಕೊಡ್ತಕ್ಕಂಥದ್ದು ಇದರ ಅಡಿಯಲ್ಲಿ ಬರುತ್ತೆ. ಮತ್ತೆ ಶ್ರೀ ಆಲೂರು ವೆಂಕಟರಾವ್ ಭಾಷಾ ಕೌಶಲ್ಯ ತರಬೇತಿ ಕೇಂದ್ರ, ಇವ್ರನ್ನ ಹೆಸರಲ್ಲಿ ಭಾಷಾ ಕೌಶಲ್ಯ ತರಬೇತಿ, ಭಾಷೆಯ ಬಗ್ಗೆ ಕೌಶಲ್ಯ ಮೂಡಿಸಲು, ಉತ್ತಮ ಸಂವಹನ ಕೌಶಲ್ಯ ಕಮ್ಯುನಿಕೇಶನ್ ನ ಬೆಳೆಸಲು, ಭಾಷೆಯ ವಿವಿಧ ಹಂತಗಳನ್ನ ಶಾಲಾ ಶಿಕ್ಷಕರ ನಿರಂತರ ತರಬೇತಿ ಕೊಡೋಗೋಸ್ಕರ ಮಾಡಿರ್ತಕ್ಕಂಥದ್ದು 4 ಸೆಂಟರ್ಗಳನ್ನ ಓಪನ್ ಮಾಡಿದ್ದಾರೆ. ಇನ್ನು ಕಲಿಕಾ ದೀಪ ಅಂತ ಈ ಬಜೆಟ್ ಅಲ್ಲಿ ಹೇಳಿದ್ರು 25-26ರಲ್ಲಿ. ಏನಪ್ಪಾ ಇದು ಕಲಿಕಾ ದೀಪ ಕಾರ್ಯಕ್ರಮ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸ ಮೂಡಿಸಲು, ಕನ್ನಡ ಆಂಗ್ಲ ಭಾಷೆಯಲ್ಲಿ ಅದ್ರ ಬಗ್ಗೆ ತಿಳ್ಕೊಂಡು ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದು, ಕಲಿಕಾ ದೀಪ ಕಾರ್ಯಕ್ರಮಗಳನ್ನ ಮಾಡಿರ್ತಕ್ಕಂಥದ್ದು. ನೋಡಿ ಇವೆಲ್ಲ ಇದೆಯಲ್ಲ, ಇಟ್ಸ್ ಆಲ್ ವೆರಿ ಇಂಪಾರ್ಟೆಂಟ್. ಓಕೆ, ಇನ್ನು ನಾವೇನು ಇವಾಗ ಓದಿದ್ವಿ ಆರೋಗ್ಯ, ಶಿಕ್ಷಣ, ಓಕೆ, ಸ್ಕಿಲ್ ಡೆವಲಪ್ಮೆಂಟು, ಅವ್ರಿಗೆ ಏನು ದಿಸ್ ಇಸ್ ಹ್ಯೂಮನ್ ಡೆವಲಪ್ಮೆಂಟ್ ಬಗ್ಗೆ ಆಯ್ತು. ಜೊತೆಗೆ ಹ್ಯೂಮನ್ ಡೆವಲಪ್ಮೆಂಟ್ ಅಲ್ಲಿ ತುಂಬಾ ಹಿಂದೆ ಉಳಿದಿರೋರು ಅಂದ್ರೆ ಪರಿಶಿಷ್ಟ ಜಾತಿ ಪಂಗಡ ಕಲ್ಯಾಣ ಇರುತ್ತೆ. ಸೊ ಇದ್ರ ಬಗ್ಗೆ ಹೆಚ್ಚು ಓದೋದ್ ಬೇಕಾಗಿಲ್ಲ ನಾವು, ಯಾಕಂತಂದ್ರೆ ಇದ್ರಲ್ಲಿ ಜಾಸ್ತಿ ಏನ ಎಕ್ಸಾಮ್ ಅಲ್ಲಿ ಬರಲ್ಲ. ಇದ್ರ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಎಕ್ಸಾಮ್ ಆಯ್ತು ಲಾಸ್ಟ್ ಇಯರ್, ಅವಾಗ ಇದ್ರ ಬಗ್ಗೆ ತುಂಬಾ ಮಾಡಿದೀವಿ. ಆಗ ಸ್ಪೆಸಿಫಿಕ್ ಪೇಪರ್ ಕೇಳಿದ ಅಂತ ಕಡೆ ಕೇಳ್ತಾನೆ, ಬೇರೆ ಕಡೆ ಯೂಶಲಿ ಕೇಳಕ್ ಹೋಗಲ್ಲ. ಯಾವ್ದಾದ್ರು ಹೊಸ ಸ್ಕೀಮ್ ಇದ್ರೆ ಕೇಳ್ತಾನೆ. ಇದ್ರಲ್ಲಿ ಏನಿದೆ ಅಂತಂದ್ರೆ ವಿದ್ಯಾರ್ಥಿ ವೇತನ ಕೊಡೋದು, ಮೆಟ್ರಿಕ್ ನಂತರದ ಒಂದು ಇದಾಗಿರ್ಬೋದು, ಮತ್ತೆ ಮೆಟ್ರಿಕ್ ವಿದ್ಯಾರ್ಥಿ ನಿಲಯಗಳಲ್ಲಿ ಇಷ್ಟು ಲಕ್ಷ ಕೊಟ್ಟಿದೀವಿ. ಮತ್ತೆ ಇದರಲ್ಲಿ ನೋಡಿ ಹಿಂದುಳಿದ, ಪರಿಶಿಷ್ಟ ಜಾತಿ ಪಂಗಡ, ಮತ್ತೆ ಅಲ್ಪಸಂಖ್ಯಾತ, ಇದರಲ್ಲಿ ಪ್ರಮುಖವಾಗಿ ಗಂಗಾ ಕಲ್ಯಾಣ ಯೋಜನೆ ಅಂತ ಬರುತ್ತೆ. ಓಕೆ, ಬೋರ್ವೆಲ್ಗೆ ಸಂಬಂಧಪಟ್ಟಂತೆ. ಮತ್ತೆ ಅರಿವು ಯೋಜನೆ ಅಂತ ಬರುತ್ತೆ. ಓಕೆ, ಮತ್ತೆ ಬೇರೆ ಬೇರೆ ರೀತಿಯಾದ ಯೋಜನೆಗಳು ಎಲ್ಲದಕ್ಕೂ ಬರುತ್ತೆ. ಇದೊಂದೇ ಅಂತಲ್ಲ, ಬೇರೆ ಬೇರೆ ಹಿಂದುಳಿದ ವರ್ಗಗಳಲ್ಲೂ ಕೂಡ ಬರುತ್ತೆ. ಸೊ ಅದು ಎಲ್ಲ ಕೂಡ ಇಲ್ಲಿ ಅಪ್ಲಿಕಬಲ್. ಹಾಗಾಗಿ ಇದ್ರ ಬಗ್ಗೆ ಹೆಚ್ಚು ಒಂದೊಂದು ಸಿಟಿ ಎಲ್ಲ ಅಷ್ಟು, ಯಾಕಂದ್ರೆ ಇದರಲ್ಲಿ ಬರೀ ಅಂಕಿಅಂಶಗಳೇ ಕೊಟ್ಟಿದ್ದು. ನಾವು ಇಷ್ಟು ಪ್ರೋತ್ಸಾಹ, ಇಷ್ಟು ಹೊಸದಾಗಿ ಇದನ್ನು ತರೆದಿದ್ದೀವಿ, ಏನೋ ವಿದ್ಯಾರ್ಥಿ ವೇತನಗಳನ್ನು ಕೊಟ್ಟಿದ್ದೀವಿ, ಇಷ್ಟು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಂತ ತರ್ತಿದ್ದೀವಿ, ಮತ್ತೆ ಇಷ್ಟು ನಾವು ಇದು ಮಾಡಿ ಇಂಥ ಅಂಕಿಅಂಶಗಳನ್ನ ಕೊಟ್ಟಿದ್ದಾರೆ ಇಲ್ಲಿ. ಹಾಗಾಗಿ ಅಲ್ಪಸಂಖ್ಯಾತರಾಗಿರ್ಬೋದು, ಪರಿಶಿಷ್ಟ ಜಾತಿ ಪಂಗಡದ ಬಗ್ಗೆ ಆಗಿರ್ಬೋದು ಅಷ್ಟೊಂದು ನಾವು ಎಕನಾಮಿಕ್ಸ್ ಅಲ್ಲಿ ಓದೋ ನೆಸಿಟಿ ಇಲ್ಲ ಸ್ನೇಹಿತರೆ. ಓಕೆ, ಅಲ್ಪಸಂಖ್ಯಾತರದ್ದು ಅಷ್ಟೇ ಎಲ್ಲ ಸೇಮ್ ಇದೆ ಆಲ್ಮೋಸ್ಟ್. ಫೈನ್. ಸೊ ಇದನ್ನ ಕೊಟ್ಟಿದ್ದೀನಿ, ಇಲ್ಲಿ ಮುಖ್ಯವಾದ ಪಾಯಿಂಟ್ಸ್ ನೋಡ್ಕೋಬಹುದು. ಬೇಕಂದ್ರೆ ನೀವು PDF ಅಲ್ಲಿ ತಗೊಂಡು ಅಥವಾ ನೀವು ಇದನ್ನ ಸ್ಕ್ರೀನ್ಶಾಟ್ ಇಟ್ಕೊಂಡು ನೋಡ್ಕೋಬಹುದು. ಇಲ್ಲಿ ನಮಗೆ ಬೇಕಾಗಿರೋದೇನು, ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ. ಸೊ ಇದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಯಾಕಂದ್ರೆ ನಿಮ್ಗೆ ಯೂಶಲಿ ಯಾವಾಗ್ಲೂ ನೋಡಿ ನಿಮಗೆ ಕೇಳದೆ ಎಕ್ಸಾಮ್ ಅಲ್ಲಿ ವುಮೆನ್ ಅಂಡ್ ಚಿಲ್ಡ್ರನ್ ಬಗ್ಗೆ ಕೇಳ್ತಾನೆ, ಎನ್ವೈರನ್ಮೆಂಟಲ್ ಬಗ್ಗೆ ಕೇಳ್ತಾನೆ. ದಿಸ್ ಆರ್ ಆಲ್ ಹಾಟ್ ಟಾಪಿಕ್ಸ್. ಮಹಿಳೆಯರ ಸಬಲೀಕರಣ ಬಗ್ಗೆ ವೆರಿ ಇಂಪಾರ್ಟೆಂಟ್. ಹಂಗಾಗಿ ಭಾಗ್ಯಲಕ್ಷ್ಮಿ ಯೋಜನೆ ಒಂದು ಮಹಿಳಾ ಸಬಲೀಕರಣಕ್ಕೆ ಒಂದು ಉದಾಹರಣೆ ಅಂತ. ಹಾಗೆ ಇಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಏನ್ ಮಾಡ್ತಾರೆ, ಈಗ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಕೊಡ್ತಾರೆ. ಹಂಗೆ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಸುಕನ್ಯಾ ಸಮೃದ್ಧಿ ಅಂತ ಏನು ಹೆಣ್ಣು ಮಕ್ಕಳಿಗೆ ಅವರು ಮಾಡಿಸ್ತಾರಲ್ಲ ಕೇಂದ್ರ ಸರ್ಕಾರದ ಯೋಜನೆ, ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತ BPL ಕುಟುಂಬದ ಹೆಣ್ಣು ಮಕ್ಕಳ ಜನನ ಅವ್ರಿಗೆ 3,000 ರೂಪಾಯಿ ಪ್ರತಿ ವರ್ಷಕ್ಕೂ ಕೊಡ್ತಾರೆ, ಅವ್ರಿಗೆ ಈ ಸುಕನ್ಯಾ ಸಮೃದ್ಧಿ ಕಟ್ಲಿ ಅಂತ. ಹಂಗೆ ಸ್ತ್ರೀ ಶಕ್ತಿ ಕಾರ್ಯಕ್ರಮ ಅಂತ ಮಾಡಿದ್ದಾರೆ. ಅದರಲ್ಲಿ 25.3 ಲಕ್ಷ ಮಹಿಳಾ ಸದಸ್ಯರಿಗೆ 1.65 ಲಕ್ಷಷ್ಟು ಆರ್ಥಿಕ ಸಬಲೀಕರಣಕ್ಕಾಗಿ ಕಡಿಮೆ ಇದರಲ್ಲಿ ಕೊಡ್ತಕ್ಕಂಥದ್ದು ದುಡ್ಡನ್ನ. ಓಕೆ, ಸೊ ಇವೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು, ಮತ್ತೆ ಸಾಂತ್ವನ ಯೋಜನೆ ವೆರಿ ಇಂಪಾರ್ಟೆಂಟ್. ಮಹಿಳೆಯರ ಒಂದು ದೌರ್ಜನ್ಯ, ವರದಕ್ಷಿಣೆ ಈ ಥರದಕ್ಕೆ ಒಳಗಾಗಿರುವವರಿಗೆ ಒಂದು ಲೈಂಗಿಕ ಕಿರುಕುಳ ಈ ಥರದಲ್ಲಿ ಸಮಾಲೋಚನೆ ನಡೆಸಿ ಅವ್ರಿಗೆ ಒಂದು ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥದ್ದು, ಕಾನೂನು ಬೆಂಬಲ ಕೊಡ್ತಕ್ಕಂಥದ್ದು, ಇದು ಸಾಂತ್ವನ ಯೋಜನೆಯಲ್ಲಿ ಬರುತ್ತೆ. ಇನ್ನು ಸಮಗ್ರ ಶಿಶು ಅಭಿವೃದ್ಧಿ ಕಾರ್ಯಕ್ರಮ 6ರಿಂದ 6 ವರ್ಷದ ಒಳಗಿನ ಮಕ್ಕಳು, ಗರ್ಭಿಣಿಯರು, ಹಾಲಿಸುವ ತಾಯಂದಿರು, ಕಿಶೋರಿಯರು, ಇವರಿಗೆ ಪೌಷ್ಟಿಕಾಂಶ ಕೊರತೆ ಆಗಬಾರ್ದು. ಹಾಗೆ ಅಂಗನವಾಡಿ ಕೇಂದ್ರಗಳ ಮುಖಾಂತರ ಅವರಿಗೆ ಏನೇನು ಬೇಕು ಅದನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು. ಮತ್ತೆ ಪೋಷಣ್ ಟ್ರ್ಯಾಕರ್, ಇದನ್ನ ಟ್ರ್ಯಾಕ್ ಮಾಡಕ್ಕೆ ಪೋಷಣ್ ಟ್ರ್ಯಾಕರ್ ಅಂತೇಳಿ ಡಿಜಿಟಲೈಸ್ ಮಾಡಿರ್ತಕ್ಕಂಥ ಪೌಷ್ಟಿಕತೆ, ಕುಂಠಿತ ಅವ್ರಿಗೆ ಎಷ್ಟಿತ್ತು, ಇವಾಗ ಎಷ್ಟಿದೆ, ಇವ್ರಿಗೆ ಇಷ್ಟೊಂದು ಪೌಷ್ಟಿಕಾಂಶದ ಬೇರೆ ಬೇರೆ ರೀತಿ ಕೊಟ್ಟಿದ ಮೇಲೆ ರಕ್ತಹೀನತೆ ಕಡಿಮೆ ಆಗಿದೆಯಾ, ಇವೆಲ್ಲ ಟ್ರ್ಯಾಕ್ ಮಾಡ್ತಕ್ಕಂಥದ್ದು ಪೋಷಣ್ ಟ್ರ್ಯಾಕರ್ ಅಂತಕ್ಕಂಥದ್ದು.
ಫೈನ್. ಸೊ ಇದು ಬಿಟ್ರೆ ಇನ್ನು ಮಹಿಳೆಯರಿಗೆ ಸಂಬಂಧಪಟ್ಟ ಸಖಿ ನಿವಾಸ್ ಅಂತ, ಉದ್ಯೋಗಸ್ಥ ಮಹಿಳೆಯರಿಗೆ ಒಂದು ಕಡೆಯಿಂದ ನಗರದಿಂದ ಬೇರೆ ಕಡೆ ಬರ್ತಾರೆ, ಅವ್ರಿಗೆ ನಗರದಿಂದ ಅರೆನಗರ ಗ್ರಾಮೀಣ ಪ್ರದೇಶಗಳಿಂದ ಬೇರೆ ಕಡೆ ಬಂದವ್ರಿಗೆ ಸುರಕ್ಷಿತವಾಗಿರೋಕ್ಕೋಸ್ಕರ ವಸತಿ ಸೌಕರ್ಯ ಲಭ್ಯತೆಗಳನ್ನ ಮಾಡ್ಕೊಡೋದು 3 ವರ್ಷದ ಮಿತಿ ತನಕ. ಸೊ ಅಂದ್ರೆ ಡೇ ಕೇರ್ ಸೆಂಟರ್ ಅಂತ ಏನ್ ಕರಿತೀವಲ್ಲ, ಆ ಮಕ್ಕಳಿಗೂ ಕೂಡ ಅವ್ರ ಮಕ್ಕಳಿಗೆ ಅವ್ರಿಗೂ ಕೂಡ ಡೇ ಕೇರ್ ಸೆಂಟರ್ಗಳನ್ನ ಮಾಡ್ಕೊಡ್ತಕ್ಕಂಥದ್ದು. ಇನ್ನು ಅಕ್ಕಪಡೆ ನಿಮ್ಗೆ ಗೊತ್ತೇ ಇದೆ, ಅಕ್ಕಪಡೆ ಪದೇ ಪದೇ ಎಕ್ಸಾಮ್ ಅಲ್ಲಿ ಬಂದು, ಯಾಕಂದ್ರೆ ಲಾಸ್ಟ್ ಇಯರ್ ಘೋಷಣೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಮಹಿಳೆಯರು ಮಕ್ಕಳ ರಕ್ಷಣೆ ಕೊಡೋಕ್ಕೋಸ್ಕರ ಒಂದಷ್ಟು ಟ್ರೈನಿಂಗ್ ಕೊಟ್ಟು ಅಕ್ಕಪಡೆಗಳನ್ನ ಎಲ್ಲಾ ಜಿಲ್ಲೆಗಳಲ್ಲೂ ಮಾಡಿ ಆ ಮಹಿಳಾ ಸದಸ್ಯರ ಗೆ ರಕ್ಷಣೆ ಕೊಡೋಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ಯೋಜನೆ ಇದು. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ವತಿಯಿಂದ ಆರಕ್ಷಾ ಮಹಾನಿರೀಕ್ಷಕರುಗಳ ವತಿಯಿಂದ ಇದನ್ನ ತಂದಿರ್ತಕ್ಕಂಥದ್ದು. ಸೊ ಇದೊಂದು. ಮತ್ತೆ ಇನ್ನು ವಿಕಲಚೇತನರು ಮತ್ತೆ ಹಿರಿಯ ನಾಗರಿಕರಿಗೆ ಎಷ್ಟೊಂದು ಜನ ಬಿಟ್ಬಿಡ್ತಾರೆ. ಸೊ ಹಂಗಾಗ್ಬಾರ್ದು, ಅವ್ರಿಗೆ ಸಹಾಯವಾಣಿ ತೆರೆದಿದೆ. ಓಕೆ, ಅದರಿಂದ ಅವ್ರಿಗೆ ಬೇರೆ ಕಡೆ ವೃದ್ಧ ಆರೈಕೆ ಕೇಂದ್ರಗಳಿಗೆ ಕಳಿಸೋದಾಗಿರ್ಬೋದು, ಅವ್ರಿಗೆ ಪಿಂಚಣಿಗೆ ಬೇಕು ಅಂತಂದ್ರೆ ಅದ್ರ ಬಗ್ಗೆ ಅವ್ರಿಗೆ ಹಿರಿಯ ನಾಗರಿಕರ ಒಂದು ಗುರುತಿನ ಚೀಟಿ ಕೊಡ್ತಕ್ಕಂಥದ್ದಾಗಿರ್ಬೋದು. ಹಂಗೆ ಅಂಗವಿಕಲ ಮಕ್ಕಳಿಗೆ ಸರ್ಕಾರಿ ಒಂದಷ್ಟು ಇದನ್ನ ತೆಗೆದಿದ್ದಾರೆ. ಮೈಸೂರಲ್ಲಿ ಇದೆ ಜೆಎಸ್ಎಸ್ ಅಂಗವಿಕಲ ಪಾಲಿಟೆಕ್ನಿಕ್ ಇವೆ, ಬೇರೆ ಬೇರೆ ಕಡೆ ಬ್ರೈಲ್ ವ್ಯವಸ್ಥೆಗಳನ್ನ ಕೊಟ್ಟಿದೆ. ಅದರಿಂದ ಅವರು ಓದಕ್ಕೆ ಬರೆಯಕ್ಕೆ ಈಸಿ ಆಗಬೇಕು ಅಂತೇಳಿ ಬ್ರೈಲ್ ಕಿಟ್ಗಳನ್ನ ಕೊಡೋದಾಗಿರ್ಬೋದು, ಬ್ರೈಲ್ ಗಡಿಯಾರಗಳನ್ನ ಕೊಡೋದಾಗಿರ್ಬೋದು. ಓಕೆ, ಸೊ ವಿಶೇಷಚೇತನರು ಅಂತ ಏನ್ ಕರಿತೀವಿ ಅವ್ರಿಗೆ ಅದನ್ನ ಪುನರ್ವಸತಿ ಯೋಜನೆಗಳನ್ನ ಕಲ್ಪಿಸ್ತಕ್ಕಂಥದ್ದಾಗಿರ್ಬೋದು. ಓಕೆ, ಮತ್ತೆ ಅವರು ಕೂಡ SSLC ನಂತರದ ವಿಕಲಚೇತನ ವಿದ್ಯಾರ್ಥಿಗಳ ಶುಲ್ಕ ಮರುಪಾವತಿ ಮೂಲಕ ಬೆಂಬಲ ಕೊಡೋದಾಗಿರ್ಬೋದು. ಇತರೆಲ್ಲ ಕಾರ್ಯಕ್ರಮಗಳು ತಗೊಂಡು ಇವರ ಡೆವಲಪ್ಮೆಂಟ್ಗೆ ಮಾನವ ಅಭಿವೃದ್ಧಿ ಡೆವಲಪ್ಮೆಂಟ್ ಅಂತ ಏನ್ ಕರಿತೀವಿ ಅದಕ್ಕೆ ಸರ್ಕಾರ ನಾವು ಹಮ್ಮಿಕೊಂಡಿದೀವಿ ಅಂತ ಈ ಸರ್ವೆದಲ್ಲಿ ಹೇಳ್ತಾ ಇದ್ದಾರೆ. ಇದಿಷ್ಟು ಪ್ರಮುಖವಾಗಿ ಸ್ನೇಹಿತರೆ ಹ್ಯೂಮನ್ ಡೆವಲಪ್ಮೆಂಟ್ ಬಗ್ಗೆ. ಇಲ್ಲಿ ಲಾಸ್ಟ್ ಚಾಪ್ಟರ್ ಏನಿದೆ, ಕರ್ನಾಟಕದಲ್ಲಿ ಉತ್ತಮ ಆಡಳಿತ ಪದ್ಧತಿ. ನೋಡಿ, ಕರ್ನಾಟಕದಲ್ಲಿ ಉತ್ತಮ ಆಡಳಿತ ಪದ್ಧತಿ ಇರಬೇಕಂದ್ರೆ ಏನಿರಬೇಕು? ಟ್ರಾನ್ಸ್ಪರೆನ್ಸಿ ಇರಬೇಕಲ್ಲ ಸರ್. ಟ್ರಾನ್ಸ್ಪರೆನ್ಸಿ ಅಂತಂದ್ರೆ ಎಲ್ಲ ಪಾರದರ್ಶಕತೆ, ಹೊಣೆಗಾರಿಕೆ ಇರಬೇಕು, ಆನ್ಲೈನ್ ಡಿಜಿಟಲೈಸ್ ಇರಬೇಕು. ಎಲ್ಲ ಆ ಥರ ಇದ್ದಾಗ ಮಾತ್ರ ಮಾಡಕ್ಕೆ. ಆಗ ಈ ಆಡಳಿತದ ಬಗ್ಗೆ ಆಡಳಿತಾತ್ಮಕ ಸುಧಾರಣೆ ಏನೇನು ಮಾಡಿದೀವಿ, ಓಕೆ, ಪಾರದರ್ಶಕತೆ ಏನಿದೆ, ಹೊಣೆಗಾರಿಕೆ ನಮ್ದು ಹೆಂಗಿದೆ, ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಏನು ಅದರಲ್ಲಿ ನಮ್ಗೆ ಎಕ್ಸಾಮ್ ಕೇಳ್ತಾ ಇರ್ತಾನೆ, ಜಸ್ಟ್ ಪೋರ್ಟಲ್ಗಳು ನಮಗೆ ಬೇಕಾಗಿರೋದು. ಇದರಲ್ಲಿ ಪೋರ್ಟಲ್ಗಳು ಈಗ ಈ ಆಡಳಿತ ಸುಧಾರಣೆಗೆ ಏನೇನು ಮಾಡಿದೆ, ಅದರ ಅನುಪಾಲನಾ ಪೋರ್ಟಲ್ ಅಂತ ತಗೊಂಡಿದೆ, ಆಕ್ಷನ್ ಟೇಕನ್ ರಿಪೋರ್ಟ್ಸ್ ಅಂತ. ನೀವೇನು ನೈಜ ಸಮಯದಲ್ಲಿ ನೀವೇನೇನು ಆಡಳಿತ ಏನಿದೆ ಅದನ್ನ AI ಮುಖಾಂತರ, ಇಂಗ್ಲಿಷ್ ಕನ್ನಡ ಅನುವಾದ ಧ್ವನಿ ಪಠ್ಯದ ಮುಖಾಂತರ ನಿಮಗೆ ಏನೇನಿದೆ ಅದನ್ನೆಲ್ಲ ಕೂಡ ಏನೇನು ರಿಪೋರ್ಟ್ಸ್ಗಳು ನಿಮಗೆ ಸಿಕ್ಬಿಡುತ್ತೆ. ನೀವೇನ್ ಕೇಳಿದ್ರಿ ಅದೇನ್ ಬೇಕು ಅನ್ನೋದು ಕೂಡ ನಿಮಗೆ ಕೊಟ್ಬಿಡುತ್ತೆ. ಮತ್ತೆ ಪದಕನಜ ಅಂತ, ಇದು ನಿಮಗೆ ಒಂದು ರೀತಿ ಕನ್ನಡ ಮತ್ತು ಇಂಗ್ಲಿಷ್ನ ನಿಘಂಟು ರೀತಿ ಕೆಲಸ ಮಾಡುತ್ತೆ. ಇದು ಭಾಷಾ ಪ್ರಾಮಾಣಿಕರಣೆಗೆ ಸಂಬಂಧಪಟ್ಟ, ಅನುವಾದಕ್ಕೆ ಸಂಬಂಧಪಟ್ಟಂತೆ. ಡಿಜಿಟಲ್ ದಾಖಲಾತಿ ಗುಣಮಟ್ಟ ಸುಧಾರಿಸಿದೆ. ನಮ್ಮಲ್ಲಿ ಡಿಜಿಟಲ್ ದಾಖಲಾತಿಗಳನ್ನ ಮಾಡ್ತಾ ಇದ್ದಾರೆ, ಈ ಲೀವ್ ಮಾಡ್ಯೂಲ್ಗಳನ್ನು ತಯಾರಿಸಿ. ಹಾಗಾಗಿ ಕಾಗದ ರಹಿತ ಕೆಲಸಗಳನ್ನು ಮಾಡ್ತಾ ಇದೆ ಸರ್ಕಾರ ಅಂತ ಹೇಳುತ್ತೆ. ಇನ್ನು ಫ್ರೂಟ್ಸ್, ಪದೇ ಪದೇ ಕೆಲಸನ ವೆರಿ ಇಂಪಾರ್ಟೆಂಟ್. ಏನು ಸರ್ ಇದು? ಫಾರ್ಮರ್ ರಿಜಿಸ್ಟ್ರೇಷನ್. ಓಕೆ, ಫಾರ್ಮರ್ ರಿಜಿಸ್ಟ್ರೇಷನ್ ಆಫ್ ಏನದು ಬೆನಿಫಿಷಿಯರೀಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸಿಸ್ಟಮ್ ಅಂತ ಹೇಳಿ. ಅಂದ್ರೆ ಫಾರ್ಮರ್ನ ರಿಜಿಸ್ಟರ್ ಮಾಡಿ, ಅದರಲ್ಲಿ ಒಂದ್ಸಲ ರಿಜಿಸ್ಟರ್ ಮಾಡಿಬಿಟ್ರೆ ನಿಮಗೆ ಪದೇ ಪದೇ ರಿಜಿಸ್ಟ್ರೇಷನ್ ಇರಲ್ಲ. ಅಲ್ಲಿ ನಿಮಗೆ ಎಲ್ಲಾ ರೀತಿಯಾದ ಯೋಜನೆಗಳು ಸಿಕ್ಬಿಡುತ್ತೆ. ನಿಮ್ಮ ಒಂದು ವೆರಿಫೈ ಮಾಡೋ ನೆಸಿಟಿ ಇರಲ್ಲ. ಕಂಪ್ಲೀಟ್ ಒಂದು ಯೂನಿಕ್ ID ಕೊಟ್ಬಿಡ್ತಾರೆ ನಿಮಗೆ, ಯೂನಿಕ್ ಫಾರ್ಮರ್ ID ಅಂತೀವಲ್ಲ ಅದು ಇದು ಫ್ರೂಟ್ಸ್. ಓಕೆ, ಇನ್ನು ಫ್ರೂಟ್ಸ್ ಮೂಲಕ ಏನೇನು ಸೌಲಭ್ಯ ಇರುತ್ತೆ, ನಿಮಗೆ ಒಂದ್ಸಲ ಇದರಲ್ಲಿ ರಿಜಿಸ್ಟರ್ ಮಾಡಿ ನಿಮ್ದು ಒಂದು ID ಕ್ರಿಯೇಟ್ ಆಗ್ಬಿಟ್ರೆ ನಿಮ್ಮೆಲ್ಲ ಡಾಕ್ಯುಮೆಂಟ್ ಪದೇ ಪದೇ ನಿಮಗೆ ವೆರಿಫೈ ಮಾಡೋ ನೆಸಿಟಿ ಇರಲ್ಲ. ಬೆಳೆ ವಿಮೆ, ಕನಿಷ್ಠ ಬೆಂಬಲ MSPಗೆ, ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಧನ, ಪ್ರವಾದಿ ನಾಣಯದ ಇನ್ಪುಟ್ ಸಬ್ಸಿಡಿ, ಇವೆಲ್ಲ ಕೂಡ PM ಕಿಸಾನ್, ಇವೆಲ್ಲ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಹಾಗೆ ಲಿಪಿ ಅಂತರ, ಟ್ರಾನ್ಸ್ಲೇಷನ್ಗೋಸ್ಕರ ಒಂದು ಲಿಪಿನ ಇನ್ನೊಂದು ಲಿಪಿಗೆ ಅದನ್ನ ಮಾಡಿರ್ತಕ್ಕಂಥದ್ದಾಗಿರ್ಬೋದು. ಅದನ್ನ 2.0 ಕೂಡ ಮಾಡಿದ್ದಾರೆ. ಜಸ್ಟ್ ಮಾತಾಡೋದ್ರಿಂದ ಕೂಡ ನಿಮ್ಗೆ ಆಡಿಯೋ ಕೇಳಿಸ್ಕೊಳ್ತಕ್ಕಂಥದ್ದು, ಈ ಒಂದು ವ್ಯವಸ್ಥೆ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಇನ್ನು ಆಕಾಂಕ್ಷ ಪೋರ್ಟಲ್ ವೆರಿ ಇಂಪಾರ್ಟೆಂಟ್ ಸರ್. ಓಕೆ, ಅಪ್ಲಿಕೇಶನ್ ಇದು ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂತ ಏನ್ ಕರಿತೀವಿ, ಇಂಟರ್ಫೇಸ್ ಅಂತ. ಈ ಮಾಡ್ಯೂಲ್ ಏನಕ್ಕೆ ಆಕಾಂಕ್ಷ ಪೋರ್ಟಲ್ ಅಂದ್ರೆ, ಈಗ ಗೌರ್ಮೆಂಟ್ ಒಂದಷ್ಟು ದುಡ್ಡು ಕೊಡುತ್ತೆ, ಹಾಗೆ ಪ್ರೈವೇಟ್ ಕಾರ್ಪೊರೇಟ್ಸ್ ಕೊಡುತ್ತೆ, ಅದರ ಗ್ಯಾಪ್ ಕಮ್ಮಿ ಮಾಡಬೇಕು ಅಂತ ಹೇಳಿ. ಓಕೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಏನ್ ಬರುತ್ತೆ 2%. ಓಕೆ, ಸೊ ಅದನ್ನು ಕೂಡ ಇದರಲ್ಲಿ ಇಂಪ್ಲಿಮೆಂಟ್ ಮಾಡಿ ಎಲ್ಲ ಒಂದು ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಗೋಕ್ಕೋಸ್ಕರ ಒಂದು ಟ್ರಾನ್ಸ್ಪರೆನ್ಸಿ ಇರಲಿ ಅಂತ ಆಕಾಂಕ್ಷ ಪೋರ್ಟಲ್ ತೆಗೆದಿದ್ದಾರೆ. ಹಾಗೆ ಯುವ ಕಣಜ ಪೋರ್ಟಲ್ ಆಗಿರ್ಬೋದು. ಇಲ್ಲಿ ಗೂಗಲ್ ಅನಾಲಿಟಿಕ್ಸ್, ಪಿಕ್ಸೆಲ್ ಈ ತರದ ಕಡೆ ಈ ಮುಖಾಂತರ ನಿಮಗೆ ಕಲಿಕೆಗಳನ್ನ ಕೊಡ್ತಕ್ಕಂಥದ್ದು ಏನಾಗುತ್ತೆ, ಓಕೆ, ಟ್ರೈನಿಂಗ್ ಗಳನ್ನ ಕೊಡ್ತಕ್ಕಂಥದ್ದು ಏನಾಗುತ್ತೆ ಅದನ್ನಾಗಿರ್ಬೋದು. ಸೊ ಈ ತರ ಎಲ್ಲ ಕೂಡ ನಾವು ಲ್ಯಾಂಗ್ವೇಜ್ ಮಾಡ್ಯೂಲ್ ಅಂತ ಕರಿತೀವಿ, LMS, ಕಲಿಕಾ ನಿರ್ವಹಣಾ ವ್ಯವಸ್ಥೆ ಮಾಡ್ಯೂಲ್ ಸಿಸ್ಟಮ್ ಅಂತ. ಓಕೆ, ಸೊ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಸೊ ಇವೆಲ್ಲ ಕೂಡ ಇಂಪಾರ್ಟೆಂಟ್ ಸ್ನೇಹಿತರೆ. ಅದು ಬಿಟ್ಟರೆ ಅನುಪಾಲನಾ ಪೋರ್ಟಲ್ ಅಂತ. ಈ ಅನುಪಾಲನಾ ಪೋರ್ಟಲ್ ಏನಾಗುತ್ತೆ, ನಿಮಗೆ ಹಿರಿಯ ಅಧಿಕಾರಿಗಳೇನಿರ್ತಾರೆ ಅವ್ರಿಗೆ ಕಂಪ್ಲೀಟ್ ಆಕ್ಸೆಸ್ ಕೊಟ್ಟಿರ್ತಾರೆ ಇದರಲ್ಲಿ. ಅಲ್ಲಿ ಅವರು ಸಕಾಲದಲ್ಲಿ ಏನೇನು ಪರಿಹಾರ ಸಿಗಬೇಕು,
ಏನು ಆಗಿದೆ ಎಲ್ಲ ಕೂಡ ಅವರು ಅದರಲ್ಲಿ ಟ್ರ್ಯಾಕ್ ಮಾಡ್ಬೋದು. ಟ್ರಾನ್ಸ್ಪರೆನ್ಸಿ ಇರುತ್ತೆ, ಏನಾಗಿದೆ ಏನಾಗಿಲ್ಲ, ಏನು ಪ್ರಾಬ್ಲಮ್ ಇತ್ತು ಅದಾಗಿರ್ಬೋದು. ಸೊ ಇವೆಲ್ಲ ವ್ಯವಸ್ಥೆ ಕೂಡ ನಾವು ಇದರಲ್ಲಿ ನೋಡ್ತೀವಿ. ಹಾಗಾದ್ರೆ ಈ ಆಡಳಿತ ವ್ಯವಸ್ಥೆ ಕಂಪ್ಲೀಟ್ ಆಗಿ ನಾವು ಅನ್ವರ್ಸ್ತಾ ಇದ್ದೀವಿ ಮತ್ತೆ ಅದನ್ನ ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ. ಸೊ ಇದರಿಂದ ನಮಗೆ ಒಂದು ಡೆಲಿವರಿ ನಮ್ಗೆ ಏನಿದೆ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಏನಾಗಿದೆ, ಸೇವಾ ನಾವೇನ್ ಹೇಳ್ತೀವಿ ಸೇವಾ ಸಿಂಧು. ಓಕೆ, ಸೇವಾ ಸಿಂಧು ಎಲ್ಲಾ ರೀತಿಯಾದ ಒಂದು ಒಂದು ಗ್ರಾಮ ಒನ್ ಆಗಿರ್ಬೋದು, ಕರ್ನಾಟಕ ಒನ್ ಆಗಿರ್ಬೋದು, ಬೆಂಗಳೂರು ಒನ್, ಇದ್ರ ಮುಖಾಂತರ ಅವ್ರಿಗೆ ಏನೇನು ಕೊರತೆಗಳಿದೆ ಅದೆಲ್ಲ ನಾವು ಪರಿಹರಿಸ್ತಾ ಇದೀವಿ ಅಂತ ಹೇಳ್ತಕ್ಕಂಥದ್ದು. ಸೊ ಈ ತರ ಬೇರೆ ಬೇರೆ ರೀತಿಯಾದ ಒಂದು ಪೋರ್ಟಲ್ ಬಗ್ಗೆ ಇದರಲ್ಲಿ ತುಂಬಾ ಇದೆ. ನಲ್ಲಿ ಇಂಪಾರ್ಟೆಂಟ್ ಪೋರ್ಟಲ್ಗಳು ಎಕ್ಸಾಂಪಲ್ ಬರ್ತಕ್ಕಂಥದ್ದು ನಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ. ತುಂಬಾ ಇದೆ. ಮತ್ತೆ ಇನ್ನೊಂದು ಸುಮ್ಮನೆ ಅವರು ತುಂಬಾ ಡೀಟೇಲ್ ಇದೆ, ಅಷ್ಟೊಂದು ನಮಗೆ ಬೇಕಾಗಿಲ್ಲ, ಎಕ್ಸಾಮ್ ಅಷ್ಟೊಂದೆಲ್ಲ ಕೇಳಲ್ಲ. ಓಕೆ, ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಎಕ್ಸಾಮ್ ಏನ್ ಕೇಳ್ತಾನೆ ಅದ್ರ ಬಗ್ಗೆ ಕೊಟ್ಟಿದ್ದೀನಿ. ಇನ್ನು ಅದು ಬಿಟ್ರೆ ಇಲ್ಲಿ ಪ್ರಮುಖವಾಗಿ ಸ್ನೇಹಿತರೆ ಬೇರೆ ಬೇರೆ ರೀತಿಯಾದ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ವಿಶೇಷ ಅಭಿವೃದ್ಧಿ ಯೋಜನೆ ಅಂತೇಳಿ, ಇಲ್ಲಿ ಏನಾಗುತ್ತೆ, ವಿಶೇಷ ಅಭಿವೃದ್ಧಿ ಅಂದ್ರೆ ಅಸಮತೋಲನ ಕಮ್ಮಿ ಮಾಡಬೇಕು. ಒಂದು ಕಡೆ ಜಾಸ್ತಿ ಇರುತ್ತೆ, ಇನ್ನೊಂದು ಕಡೆ ಇನ್ನೊಂದು ರೀಜನ್ ಅಲ್ಲಿ ಕಮ್ಮಿ ಇರುತ್ತೆ. ಹಿಂದುಳಿದ ಪ್ರದೇಶಗಳು, ತಾಲೂಕು, ಈ ತರ ಅಸಮಾನತೆಗಳು ಮುಂದುವರೆದು ಕಮ್ಮಿ ಮಾಡೋಕ್ಕೋಸ್ಕರ ಪ್ರೊಫೆಸರ್ ಎಂ ಗೋವಿಂದರಾಜ್ ಇದು ಬಜೆಟ್ ಅಲ್ಲೂ ಕೂಡ ಈ ವರ್ಷನೂ ಕೂಡ ಅದರ ಬಗ್ಗೆ ಮೆನ್ಷನ್ ಮಾಡಿದ್ರು ಮುಖ್ಯಮಂತ್ರಿಗಳು. ಸೊ ಅದಕ್ಕೆ ಹಾಗಾಗಿ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿ ತಾಲೂಕು ಹಿಂದುಳಿದರನ್ನು ಅಧ್ಯಯನ ಮಾಡೋಕ್ಕೋಸ್ಕರ ಕೊಟ್ಟಿದ್ದಾರೆ. ಇವರು 2026 ಜನವರಿ ಅಂತಿಮವರೆಗೆ ಸರ್ಕಾರಕ್ಕೆ ಸಲ್ಲಿಸಿದೆ. ಇದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದೀವಿ ಅಂತ ಕೂಡ ಬಜೆಟ್ ಅಲ್ಲಿ ಹೇಳಿದ್ರು. ಹಂಗಾಗಿ ಇದನ್ನ ಎಕ್ಸಾಮ್ ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ಓಕೆ, ಒಂದಿದು. ಇನ್ಬಿಟ್ರೆ ಪ್ರಾದೇಶಿಕ ಮಂಡಳಿಗಳು, ಈಗ ನಮ್ಮ ಕರ್ನಾಟಕದ ಮಲೆನಾಡು ಪ್ರದೇಶ ಅಂತ ಕರಿತೀವಿ, ಅಲ್ಲಿ ಒಂದಷ್ಟು ಅಭಿವೃದ್ಧಿ ಮಂಡಳಿ ಇದೆ. ಅಲ್ಲಿ ನಾವೇನ್ ಮಾಡಬೇಕು, ಅನುದಾನಗಳು ಕೊಟ್ಟಿದೀವಿ, ಅಲ್ಲಿ ಅಭಿವೃದ್ಧಿ ಮಾಡ್ತಾ ಇದೀವಿ ಅಂತ ಹೇಳುತ್ತೆ. ಬಯಲು ಸೀಮೆ ವೆರಿ ಇಂಪಾರ್ಟೆಂಟ್, ಒಣಭೂಮಿಗಳು ಜಾಸ್ತಿಯಲ್ಲಿ, ಹಾಗಾಗಿ ಅಲ್ಲೊಂದಷ್ಟು ಕೋಟಿ ಕೊಟ್ಟಿದ್ದೀವಿ, ಅಲ್ಲೂ ಅಭಿವೃದ್ಧಿ ಕೇಂದ್ರಗಳನ್ನ ಮಾಡಿದೀವಿ ಅಂತದೆ. ಕರಾವಳಿಲಿ ನಮಗೆ ಕಡಲು ಕೊರತೆ ಆಗಿರ್ಬೋದು, ಮತ್ತೆ ಬಂದರುಗಳ ಡೆವಲಪ್ಮೆಂಟ್ ಆಗಿರ್ಬೋದು. ಓಕೆ, ಬಂದರು ಡೆವಲಪ್ಮೆಂಟ್ ಆಗಿರ್ಬೋದು, ಸಣ್ಣ ಪುಟ್ಟ ಬಂದರುಗಳನ್ನ. ಓಕೆ, ಮತ್ತೆ ನಮಗೆ ಪ್ರವಾಸೋದ್ಯಮಕ್ಕೆ ಅನುವು ಮಾಡ್ಕೊಳ್ಳೋದಾಗಿರ್ಬೋದು, ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯ ಇದನ್ನ ಡೆವಲಪ್ ಮಾಡೋದಾಗಿರ್ಬೋದು, ಸಮತೋಲನವನ್ನು ಕಾಯ್ಕೊಳ್ಳೋಕ್ಕೋಸ್ಕರ. ಇನ್ನು ಕಲ್ಯಾಣ ಕರ್ನಾಟಕ ತುಂಬಾ ಹಿಂದುಳಿದ ನಮ್ಮ ಕಲ್ಯಾಣ ಕರ್ನಾಟಕ ಸ್ಪೆಷಲ್ ಸ್ಥಾನಮಾನ ಕೊಟ್ಟಿದ್ದೀವಿ. ಓಕೆ, ಬೀದರ್, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಕಲಬುರಗಿ, ವಿಜಯನಗರ. ಸೊ ಇದಕ್ಕೆ ನಾವು ಇನ್ನೂ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ ಅಂತ ಅನುದಾನ 89% ಕೊಟ್ಟು ನಾವು ಪ್ರಗತಿಯನ್ನು ಸಾಧಿಸಿವಿ ಅಂತ ಕೂಡ ಹೇಳ್ತಾರೆ. ಸೊ ಹಾಗಾಗಿ ಕರ್ನಾಟಕದ ಗಡಿ ಪ್ರದೇಶ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ನಾವು ಈ ಕಡೆ ಮುಂಬೈ ಕರ್ನಾಟಕ ಅಂತ ಏನ್ ಕರಿತೀವಿ, ಅಲ್ಲಿ ಗಡಿ ಪ್ರದೇಶ ಮಹಾರಾಷ್ಟ್ರದ್ದು, ಕೇರಳದು. ಹಾಗಾಗಿ ಕಯ್ಯಾರ ಕಿಂಕಣ್ಣರ ಇವರ ಹೆಸರು ಕಾಸರಗೋಡಿನಲ್ಲಿ ಕನ್ನಡ ಭವನ ಆಗಿ ಮಾಡ್ತಾ ಇರ್ತಕ್ಕಂಥದ್ದಾಗಿರ್ಬೋದು. ಡಾಕ್ಟರ್ ಜಯದೇವಿ ಲಿಗಾಡೆ ಹೆಸರಿನಲ್ಲಿ ಅಕ್ಕಲಕೋಟೆಯಲ್ಲಿ ನಿರ್ಮಾಣ ಕನ್ನಡ ಭವನ ಮಾಡ್ತಾ ಇರ್ತಕ್ಕಂಥದ್ದಾಗಿರ್ಬೋದು. ಹಾಗೆ ಮಸ್ಕತ್, ವಾಸ್ಕೋ, ಗೋವಾ, ಔರಂಗಾಬಾದ್, ತಿರುವನಂತಪುರ, ಕಾಸರಗೋಡು, ಮುಂಬೈ, ಈ ಮಂತ್ರಾಲಯ, ಎರ್ನಾಕುಲಂ, ಕೊಚ್ಚಿನ್, ಇಲ್ಲೆಲ್ಲ ಕೂಡ ನಾವು ಕಾರ್ಯಕ್ರಮ ಹಮ್ಮಿಕೋತಾ ಇದೀವಿ. ಮತ್ತೆ ಕೇರಳ ಸರ್ಕಾರಕ್ಕೆ ಕಾಸರಗೋಡನ್ನ ಓಕೆ ಕೇರಳ ಒಂದು ಮಲಯಾಳಂ ಎಜುಕೇಶನ್ ಇಂದ ಹೊರತುಪಡಿಸಿ ಅಂತ, ಅಂದ್ರೆ ಕಂಪಲ್ಸರಿ ಓದ್ಬೇಕು ಅನ್ನೋದು ಹೊರತುಪಡಿಸಿ ಅಲ್ಲಿ ಅಂತ. ಯಾಕಂದ್ರೆ ಕಾಸರಗೋಡಲ್ಲಿ ಕಂಪ್ಲೀಟ್ ಮ್ಯಾಕ್ಸಿಮಮ್ ಜನ ಕನ್ನಡದವರು ಇದ್ದಾರೆ. ಓಕೆ, ಸೊ ಹಾಗಾಗಿ ಇದಿಷ್ಟು ಪ್ರಮುಖವಾಗಿ ಸ್ನೇಹಿತರೆ. ಇದೊಂದು ಚೂರು ಎಕ್ಸ್ಟ್ರಾ ಇನ್ಫಾರ್ಮೇಶನ್. ಒಂದು ಆರ್ಥಿಕ ಮತ್ತು ಸಾಂಘಿಕ ನಿರ್ದೇಶನಾಲಯದ್ದು ಒಂದು ವೆರಿ ಇಂಪಾರ್ಟೆಂಟು ಬೆಳೆಗಳ ಬಗ್ಗೆ ತಿಳ್ಕೊಂಡಿರ್ಬೇಕು. ಯಾಕಂದ್ರೆ ನಾವು AO ಎಕ್ಸಾಮ್ಗಳಿರ್ತಾವಲ್ಲ, ಕೃಷಿಗೆ ಸಂಬಂಧಪಟ್ಟಂತೆ ಕೇಳ್ತಾನೆ. ಹಾಗಾಗಿ ಇದೊಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಏನಪ್ಪಾ ಇದು ಅಂತಂದ್ರೆ 2024-25 ಸಾಲಲ್ಲಿ ನಾವು ಮುಂಗಾರು, ಹಿಂಗಾರು, ಬೇಸಿಗೆ ಬೆಳೆ ತಗೊಂಡಾಗ ಒಟ್ಟು ವಿಸ್ತೀರ್ಣ 112.01 ಲಕ್ಷ ಹೆಕ್ಟೇರ್ಗಳಷ್ಟಿರುತ್ತೆ. ಈ ಪೈಕಿ ಆಹಾರ ಧಾನ್ಯಗಳು 85.71 ಲಕ್ಷ ಹೆಕ್ಟೇರ್ ಆಗಿದ್ದು 151 ಲಕ್ಷ ಹೆಕ್ಟೇರ್ ಅಷ್ಟು ಆಹಾರ ಧಾನ್ಯಗಳ ಉತ್ಪಾದನೆ ಆಗಿದೆ. ಓಕೆ, ಇನ್ನು 2025 ಸಾಲಿನ ದ್ವಿತೀಯ ಮುಂಗಡ ಅಂದಾಜಿನ ಪ್ರಕಾರ ಮುಂಗಾರು, ಹಿಂಗಾರು ಋತುಗಳಲ್ಲಿ ಒಟ್ಟು ಕೃಷಿ ಬೆಳೆ 107 ಲಕ್ಷ ಹೆಕ್ಟೇರ್ಗಳಷ್ಟು ಆಗುತ್ತೆ ಅಂತ ಅಂದಾಜಿಸಲಾಗಿದೆ. ಅದರಲ್ಲಿ 78.6 ಲಕ್ಷ ಹೆಕ್ಟೇರ್ಗಳಷ್ಟು ಮತ್ತೆ 136.2 ಲಕ್ಷ ಆಹಾರ ಧಾನ್ಯ ಉತ್ಪಾದನೆ ಆಗುತ್ತೆ ಅಂತ ಅಂದಾಜಿಸಲಾಗಿದೆ. ಓಕೆ, ಇದು ವಿಸ್ತೀರ್ಣ, ಇದು ಉತ್ಪಾದನೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು 2025-6 ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಓಕೆ, ಇದನ್ನ ನೋಡ್ಕೊಳ್ಳಿ. ಮತ್ತೆ ಹಾಗೆ ಈ ಜನ್ಮ ತಂತ್ರಾಂಶ ಅಂತಕ್ಕಂಥದ್ದು ಏನಾಗಿರ್ಬೋದು ನೋಡಿ, ಈ ಜನನ ಮರಣಗಳನ್ನ ಆನ್ಲೈನ್ ಮುಖಾಂತರ ಮಾಡ್ತಾ ಇರೋದ್ರಿಂದ ನಮ್ಗೆ ಎಲ್ಲಾ ರೀತಿಯ ಯೋಜನೆಗಳು ಅದರಿಂದ ಏನೇನು ಬರಬೇಕು ಅವ್ರಿಗೆ ಬೇರೆ ಬೇರೆ ಕಡೆಯಿಂದ ಅದೆಲ್ಲ ಸಿಗ್ತಾ ಇದೆ. ಡಿಜಿಟಲೈಸ್ ಮಾಡೋದ್ರಿಂದ ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮತ್ತೆ ಇದು ಮತ್ತೆ ಅದು ಬ್ಲಾಕ್ ಚೈನ್ ವ್ಯವಸ್ಥೆ, ಅದನ್ನ ಪುನಃ ಎಡಿಟ್ ಮಾಡಕ್ ಆಗದೆ ಇರೋ ರೀತಿ ಮಾಡಿರೋದ್ರಿಂದ ಒಂದು ಹೆಲ್ಪ್ ಆಗ್ತಾ ಇದೆ ಅಂತ ಒಂದ್ ಕಡೆ ಆದ್ರೆ, ಇದರಿಂದ ಆರೋಗ್ಯದಾಗಿರ್ಬೋದು ಓಕೆ ಬೇರೆ ಬೇರೆದಕ್ಕೆಲ್ಲ ಹೆಲ್ಪ್ ಆಗ್ತಾ ಇದೆ. ಮತ್ತೆ ಇನ್ನೊಂದು 3 ಪ್ರಾದೇಶಿಕ ತರಬೇತಿ ಕಾರ್ಯಕ್ರಮಗಳನ್ನ, ಅಂದ್ರೆ ಸಿಬ್ಬಂದಿಗಳಿಗೂ ಕೂಡ ನಾವು ತರಬೇತಿಗಳು ಕೊಡಬೇಕಲ್ವಾ. ಕೇಂದ್ರ ಹೆಂಗೆ ಮಾಡಿದೆಯಲ್ಲ, ಸೊ ಅದೇ ರೀತಿ ರಾಜ್ಯದಲ್ಲೂ ಕೂಡ ಮೈಸೂರು, ಬೆಂಗಳೂರು, ಉಡುಪಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸಾಂಖ್ಯಿಕ ಅಧಿಕಾರಿ ಸಿಬ್ಬಂದಿಗಳಿಗೆ ತರಬೇತಿ ಕೂಡ ನಾವು ಇದ್ರ ಮುಖಾಂತರ ಕೊಟ್ಟು ಹ್ಯೂಮನ್ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಸೊ ಇದಿಷ್ಟು ನೋಡಿ ಪ್ರಮುಖವಾಗಿ ಸ್ನೇಹಿತರೆ, ಕಂಪ್ಲೀಟ್ ನಾನು ಇಲ್ಲಿ ಕವರ್ ಮಾಡಿದ್ದೀನಿ. ಸೊ ಈ ಕಂಪ್ಲೀಟ್ ನಿಮಗೆ ಸರ್ವೆ, ಎಕನಾಮಿಕ್ ಸರ್ವೆ ಮತ್ತೆ ಬಜೆಟ್ ಈ ಎರಡು ಕರ್ನಾಟಕದ್ದು ಥಿಯರಿದು ಏನು ಮಾಡಿದ್ವಿ PDF ಬೇಕು ಅಂದರೆ
ತೊಗೊಳ್ಳಿ. ಇಲ್ಲಾಂದರೆ ನಮ್ಮ ಫ್ರೀ ಬಡ್ಜೆಟ್ ನಮಗೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ನೋಡ್ಕೋಬೋದು. ಬೇಕಂದರೆ PDF ₹99 ಆಗುತ್ತೆ. ಈ ಒಂದು ಅಕೌಂಟ್ ನಮಗೆ ಟ್ರಾನ್ಸ್ಫರ್ ಮಾಡಿ ಸ್ಕ್ರೀನ್‌ಶಾಟ್ ಕಳಿಸಿ ನಿಮ್ಮ ಪೇಯಬಲ್ ಈ ನಂಬರ್ಗೆ, ಅಥವಾ ಈ ಒಂದು ಇದಕ್ಕೆ ವಾಟ್ಸಪ್ ಮಾಡಿ ಅಥವಾ ಇಮೇಲ್ ಮಾಡಿ bankingforum1@gmail.com. ಸೊ ನಿಮಗೆ ಅಲ್ಲಿ ನಾವು ಕಳಿಸ್ಕೊಡ್ತೀವಿ. ಫೈನ್ ಸರ್. ಇದಿಷ್ಟು ಪ್ರಮುಖವಾಗಿತ್ತು. ಕಂಪ್ಲೀಟ್ ನಾನು ನಿಮಗೆ ಬಡ್ಜೆಟ್ ಆಗಿರ್ಬೋದು, ಎಕನಾಮಿಕ್ ಸರ್ವೆ ಆಗಿರ್ಬೋದು ಮುಗಿಸ್ಕೊಟ್ಟಿದ್ದೀನಿ ಕರ್ನಾಟಕದ್ದು. ಇದಿಷ್ಟು ಪ್ರಮುಖವಾಗಿ ಎಕ್ಸಾಮ್ಸ್ಗೆ, ಯಾಕಂದರೆ ಅಪ್ಕಮಿಂಗ್ ತುಂಬ ಎಕ್ಸಾಮ್ಸ್ ಇದೆ, ಎಲ್ಲದೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. KS ಬಂದಂತೂ ಇದು ವೆರಿ ವೆರಿ ಇಂಪಾರ್ಟೆಂಟ್. PSI ಬಂದರೂ ಅಲ್ಲೂ ಕೂಡ ನಿಮಗೆ essayಗಳಲ್ಲಿ ತುಂಬ ಇಂಪಾರ್ಟೆಂಟ್. ಓಕೆ, ಬೇರೆ ಎಲ್ಲ ಎಕ್ಸಾಮಲ್ಲೂ ಕೇಳ್ತಾನೆ, ಕೇಳಲ್ಲ ಅಂತಲ್ಲ. essay KS ಅಲ್ಲಿ ನಿಮಗೆ ಪೇಪರ್ 2 ಪೇಪರ್ 1ಗೆಲ್ಲ ಇಂಪಾರ್ಟೆಂಟ್. ಬೇರೆ ಎಕ್ಸಾಂಪಲ್ಲಿ ನಿಮಗೆ ಮುಖ್ಯವಾದ ಯೋಜನೆಗಳು, ಪೋರ್ಟಲ್ಗಳು ಆಲ್ರೆಡಿ ಕೇಳ್ತಾ ಇದ್ದಾನೆ. ಸೊ ಹಂಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡೋದ ಮಾಡಿ. ಇದರ ಲಿಂಕ್ ಕೂಡ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಓಕೆ, ಇದಿಷ್ಟು ಪ್ರಮುಖವಾಗಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.